ಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಅಕಾರಣ ಕರುಣಾಶಾಲಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ವಂದಿಸಿ ಶಂಕರ ಭಗವತ್ಪಾದರು ಮುಮುಕ್ಷುಗಳ ಕಲ್ಯಾಣಕ್ಕೋಸ್ಕರವಾಗಿ ವಿವೇಕ ಚೂಡಾಮಣಿಯನ್ನು ರಚಿಸಿ ಮಹದುಪಕಾರವನ್ನು ಮಾಡಿದ್ದಾರೆ. ಮನುಷ್ಯನಿಗೆ ರತಿ ವಿರತಿ ಇವೆರಡು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಸ್ತು. ಬಂಧನಕ್ಕೆ ರತಿ ಕಾರಣ ಆದರೆ ಮೋಕ್ಷಕ್ಕೆ ವಿರತಿ ಕಾರಣ. ಯಾವತ್ತು ಪರ್ಯಂತ ಮನುಷ್ಯನಿಗೆ ವಿಷಯಗಳಲ್ಲಿ ದುಃಖ ಅನ್ನತಕ್ಕಂಥದ್ದು ಅನುಭವಕ್ಕೆ ಬರುವುದಿಲ್ಲ, ಅಲ್ಲಿವರೆಗೆ ಆತ ನಿವೃತ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಯದ್ಯಪಿ ಆತ ಮುಮುಕ್ಷತ್ವ ಬಂದರೂ ಕೂಡ ಅದು ಅವನಿಗೆ ಪರಮಾತ್ಮನವರೆಗೆ ಮುಟ್ಟಿಸೋದಿಲ್ಲ. ಅದಕ್ಕೆ ತೀವ್ರ ಮುಮುಕ್ಷು ಅತ್ಯಂತ ಅವಶ್ಯಕತೆ ಅಂತ ಮಹಾನುಭಾವರ ಅಭಿಪ್ರಾಯ ಅದ. ಎಷ್ಟನೇ ಶ್ಲೋಕ ಈಗ? ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದರು ಅಂದರೆ, ಮೂಢ ವಿಷಯೇಷು ರಾಗೋ ಉರುಪಾಶೇನ ಸುಹೃದಮೇನಃ ಸುಹೃದಂ ಏನ ಆಯಾಂತಿ ನಿರ್ಯಾಂತಿ ಅಥ ಊರ್ಧ್ವಮುಚ್ಚೈ ಸ್ವಕರ್ಮದೂತೇನ ಜವೇನ ನೀತ. ಜವ ಅಂದರೆ ಯಮ. ಅವ ಯಾಕೆ ಆಗ್ತಾನೆ ಅಂತ ಕೇಳಿದರೆ, ಅದು ವಿಷಯಗಳ ಆಶಾ ಎಂಬ ಪಾಶದಿಂದ ಬದ್ಧಿತನಾಗಿ ಆತ ಏನಪ್ಪ ಅಂತ ಕೇಳಿದರೆ, ಅನಪೇಕ್ಷಿತನಾದರೂ ಕೂಡ ಯಮದಿಂದ ಮೃತ್ಯುವಿನಿಂದ ಮರಣಕ್ಕೆ ಆತ ಎಳೆದುಕೊಂಡು ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಶಾಸ್ತ್ರದಲ್ಲಿ ಈ ಪಾಶಗಳ ಬಗ್ಗೆ ಬಹು ಸುಂದರವಾಗಿ ಏನಪ್ಪ ಅಂತ ಕೇಳಿದರೆ ಹೇಳಿದ. ಪಾಶ ಅಂದರೆ ಅರ್ಥ ಏನು? ಪ್ರತಿಬಂಧಕ. ಪಾಶ ಅಂತ ಪ್ರತಿಬಂಧಕ. ಇಚ್ಛೆಯಂತೆ ಆತನಿಗೆ ವ್ಯವಹಾರ ಮಾಡಿಕೊಡುವುದಿಲ್ಲದಕ್ಕೆ ಪಾಶ ಅಂತ ಕರೀತಾರೆ. ಅವು ಎಷ್ಟು ಅದಾವ ಅಂದ್ರೆ 8 ಅದಾವೆ ಜಗತ್ತಿನೊಳಗೆ. 8 ಪಾಶ ಅದಾವೆ. ಅವು ಯಾವುವು ಅಂತ ಕೇಳಿದರೆ, ಘೃಣ, ಶಂಕ, ಭಯಂ, ಲಜ್ಜಾ, ಚೂಪ್ಸ, ಚೇತಿ ಪಂಚಮಿ, ಕುಲಂ, ಶೀಲಂಚ, ವಿತ್ತಂಚ, ಅಷ್ಟೋಪಾಶ ಪ್ರಕೀರ್ತಿತಃ. ಇವು 8 ಪಾಶಗಳದಾವೆ. ಇವು ಮನುಷ್ಯನಿಗೆ ಧರ್ಮದಲ್ಲಿ, ಜ್ಞಾನದಲ್ಲಿ, ವೈರಾಗ್ಯದಲ್ಲಿ ಅವನಿಗೆ ಮುಂದೆ ಹೋಗಿಬಿಡೋದಿಲ್ಲ. ಅವು ಬಂಧನ ಮಾಡ್ತಾವೆ. ಘೃಣ, ಮನುಷ್ಯನಿಗೆ ಇನ್ನೊಬ್ಬರ ಮೇಲೆ ಘೃಣ ಇರಬಾರ್ದು. ಘೃಣ ಅಂದ್ರೇನು? ಅವರು ನನಗಿಂತ ನೀಚರದಾರೆ, ನನಗಿಂತ ಪಾಪಿ ಅದಾರೆ, ನನಗಿಂತ ದರಿದ್ರದಾರೆ, ಇವೆಲ್ಲ ಘೃಣ. ಕಿಂಚಿತ್ ಭಾವನೆ ಇನ್ನೊಬ್ಬರಲ್ಲಿ ಇರಬಾರ್ದು. ಆ ಭಾವನೆ ಇತ್ತು ಅಂದ್ರೆ ಅದೊಂದು ಮನುಷ್ಯನಿಗೆ ಸದಾ ಆ ವಸ್ತು ಇವನ ತಲೆಯಾಗಿರ್ತದೆ, ಪರಮಾತ್ಮ ಬರುವುದಿಲ್ಲ. ಅದಕ್ಕೆ ಘೃಣ ಇದೊಂದು ಪಾಶ. ಎರಡನೇದು ಶಂಕ. ಎಲ್ಲದರಲ್ಲೂ ಸಂಶಯ.
ಸಂಶಯಾತ್ಮ ವಿನಶ್ಯತಿ. ಪರಮಾತ್ಮ ಹೇಳ್ದ ಸಂಶಯ ಇರಬಾರ್ದು. ಯಾರನ್ನು ನಂಬಿರ್ತೀರಿ ನೀವು, ಆ ನಂಬಿದವರಲ್ಲಿ ಸಂಶಯ ಇರಬಾರ್ದು. ಪರಮಾತ್ಮ ನಂಬಿರಿ, ಗುರುಗಳನ್ನು ನಂಬಿರಿ, ತಾಯಿ ತಂದೆಯನ್ನು ನಂಬಿರಿ, ಅಲ್ಲಿ ಸಂಶಯ ಇರಬಾರ್ದು. ನಂಬಿದವರಲ್ಲಿ ಸಂಶಯ ಬಂತು ಅಂತ ಕೇಳಿದರೆ ಇವನಿಗೆ ಸುಖಕ್ಕೆ ಎಲ್ಲಿ ಜಗನೇ ಸಿಗುವುದಿಲ್ಲ. ಅದಕ್ಕೆ ಅವರಂತಾರವರು ಅದು ಶಂಕ ಇರಬಾರ್ದು. ಸಂಶಯಾತ್ಮ ವಿನಶ್ಯತಿ ಅದನ್ನು ಅವನಿಗೆಲ್ಲ. ಮೂರನೇದು ಭಯ. ಇದೊಂದು ಪಾಶನೇ. ಏನು ಮಾಡಿದ್ರು ಭಯ. ಏನಾಗ್ತದೋ ಏನಿಲ್ಲೋ, ಏನಾಗ್ತದೆ ಆಗೋದು ಹಾಗೇ ಆಗ್ತದೆ. ಅದು ನೀ ಏನಾಗ್ತದೋ ಏನಿಲ್ಲೋ ಅಂತ ಹಿಂಗೆ ಸಂಶಯದ ಕುಂತು ಅಲ್ಲೇ ಕೈಯಾನ್ಗಳಿಗೆ ಕೈಯಾಗೆ ಜಡ್ನೆ ಅಂತ ಈ ತೊಗೊಂಡ್ರೆ ಆರಾಮಾಗ್ತದ ಇಲ್ಲ, ಆಗ್ತದೆ ಇಲ್ಲ, ಆಗ್ತದೆ ಆರಾಮ, ಏನಾಗ್ತದೆ ಆಗಂಗಿಲ್ಲ. ಸಂಶಯ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಭಯ ಇರಬಾರ್ದು, ಲಜ್ಜೆ ಇರಬಾರ್ದು, ನಾಚಿಕೆ. ಈ ಮಾರ್ಗದಾಗ ನಾಚಿಕೆ ಬಿಟ್ಟವನಿಗೆ ಸಿಗ್ತದೆ. ಸಾಮಾನ್ಯ ವಸ್ತುಗಳನ್ನು ಪ್ರೀತಿ ಭವಿಸ್ಬೇಕಾದ್ರೆ ನಾಚಿಕೆ ಬಿಡ್ತಾನೆ ಮನುಷ್ಯ. ಮಾಡಬಾರ್ದು ಕೆಲಸ ಜಾಗರ ಏನಂತ ಅನ್ನೋದು ಗೊತ್ತಿಲ್ಲ ಅವನಿಗೆ, ಮಾಡ್ತಾನಲ್ಲ. ಮತ್ತು ಇದ್ರಾಗ ನಾಚಿಕೆ ಹಿಡಿದ್ರೆ ಹೆಂಗೆ? ನಾಚಿಕೆ ಅಲ್ಲಿ ಹಿಡಬೇಕಾಗಿತ್ತು, ನಾಚಿಕೆ ಇಲ್ಲಿ ಬಿಡಬೇಕಾಗಿತ್ತು. ಜನರು ಏನಂದಾರು, ಇಟ್ಟು ಶಾಣೆ ಇದ್ದ, ನೌಕರಿ ಇತ್ತು, ಶ್ರೀಮಂತ ಇದ್ದ, ನಾಚಿದ್ರೆ ಹೆಂಗೆ ಹಾಕದ ಅಂತಾರೆ ಅವರು. ಅರೆ ರಾಜಕೀಯ ಬಿಟ್ಟು ಹೋಗ್ಯಾರ, ನಿಂದೇಟಾಗಿತ್ತು. ವಿದ್ಯಾವಂತರು ಡಾಕ್ಟ್ರೇ ಆಗೋದು ಬಿಟ್ಟು ಹೋಗ್ಯಾರ. ಇಂಜಿನಿಯರ್ ಬಿಟ್ಟು, ಅರೆ ಎಷ್ಟದ ಅದಕ್ಕೆ? ಮನುಷ್ಯನಿಗೆ ಏನಪ್ಪ ಅಂತ ಕೇಳಿದ್ರೆ ನಾಚಿಕೆ ಬಿಡಬೇಕು. ಏನಂತ ಅನ್ನೋರಂತ ಹೆಂಗಿದ್ರು ಅಂತ, ಜಗತ್ತು ಹೆಂಗಿದ್ರು ಅಂತ. ಉಂಡರೆ ಕೂಳಬೇಕನ್ನೆಂಬರು, ಉಣದಿದ್ದರೆ ರೋಗಿ ಎಂಬರು. ಹೆಂಗೆ ಮಾಡ್ತೀರಿ ಅನ್ನೋರು ಅಂತಾರೆ. ನಿಂದ ಏನು ಅಧ್ಯಾತ್ಮ ಅದು ಮಾಡು ಅಂತಾರೆ. ಜುಗುಪ್ಸ ಇರಬಾರ್ದು. ಜುಗುಪ್ಸ ಅಂದರೆ ಏನು? ಮಾಡಲೇ ಬೀಳೆ, ನಾಚಿಕೆ, ಏನಂತಾರೋ ಏನಿಲ್ಲೋ, ಜುಗುಪ್ಸ ಇರಬಾರ್ದು. ಪೂರ್ಣ ವಿಶ್ವಾಸ ಇರಬೇಕು ಮನುಷ್ಯನಿಗೆ, ಅರ್ಧಂಬರ್ಧ ಇರಬಾರ್ದು. ಹಾಗೇನಪ್ಪ ಅಂತ ಕೇಳಿದರೆ ಇದು 5ನೇದು. ಕುಲಂಶೀಲಂಚ ವಿತ್ತಂಚ. ನನ್ನಂಥ ದೊಡ್ಡ ಕುದ್ದಾವ ನಾ ಬ್ರಾಹ್ಮಣಾಗಿ ಸಿದ್ಧಾರ್ಡ್ರಿಗೆ ಹೆಂಗೆ ನಮಸ್ಕಾರ ಮಾಡಲಿ ಅಂತಿತ್ತಲ್ಲ ಅವನಿಗೆ. ನಾ ಬ್ರಾಹ್ಮಣ, ನಾ ಒಳ್ಳವ, ಇಂಥ ಕುದ್ದಾವ, ಹಿಂಗೆ. ಇದು ಪಾಶದ ಕುಲ ಅನ್ನೋ ಒಂದು ಪಾಶೆ. ನಾ ಇಂಥ ಜಾತಿ, ಇಂಥ ಕುಲ, ಇಂಥ ರೂಪ, ಇವೆಲ್ಲ ಮನುಷ್ಯನಿಗೆ ಆತ್ಮಜ್ಞಾನಕ್ಕೆ ಪ್ರತಿಬಂಧಗಳು ಅದಾವ ಅಂತಾರೋ. ಪ್ರತಿಬಂಧಗಳು ಅದಾವ, ಅದು ಇರಬಾರ್ದು. ಶೀಲ ಅಂದರೆ ನನ್ನಂಥ ಪವಿತ್ರ ಯಾರೂ ಇಲ್ಲ. ಅಷ್ಟಶೀಲ 8 ಶೀಲ ಅದಾವೆ. ಮಾತಾಡೋದ್ರಾಗ, ವ್ಯವಹಾರ ಮಾಡೋದು, ಎಲ್ಲದ್ರಾಗ ಶೀಲ. ತಿಳಿದು ಮಾತಾಡೋಣ, ತಿಳಿದು ವ್ಯವಹಾರ ಮಾಡೋಣ, ಇವೆಲ್ಲ ಅಷ್ಟು ಶೀಲಗಳೇನಿದಾವೆ. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಬಿಡಬೇಕು ಅಂತಾರೆ ಇವರು. ಅಷ್ಟು ಬಿಡಬೇಕು. ವಿತ್ತಂಚ, ನನ್ನಂಥ ಧನಪತಿ ಯಾರದಾರ? ರೊಕ್ಕ ಕೊಟ್ರೆ ಅವ್ನು ಬಂದು ತಾನೇ ಇಲ್ಲೇ ಹೇಳ್ತಾನೆ, ತಗೋ ಶಾಸ್ತ್ರ ಏನು ದೊಡ್ಡ ಮಾತು ಅಂತಾರೆ ನೋಡಿ. ನಮ್ಮಂತ ಏನು ಕಡಿಮೆ ಇಲ್ಲ. ಇವು ಪಾಶದವ ಅಂತ. ನಿನಗೆ ಮೋಕ್ಷಕ್ಕೆ ಹೋಗಿಬಿಡಂಗಿಲ್ಲ ಇವು. ಅಷ್ಟ ಪಾಶಗಳನ್ನು ಬಿಡಬೇಕು. ಅದಕ್ಕೆ ರಾಗೋ ರೂಪ ಪಾಶೇನು ಸುಧರ್ಧಮಂ ಏನು ಹೇಳಿದರು. ಇವೆಲ್ಲ ಪಾಶಗಳು ಮನುಷ್ಯನಿಗೆ ಪರಮಾತ್ಮನ ಕಡೆಗೆ, ಮುಕ್ತಿ ಕಡೆಗೆ ಹೋಗಿಬಿಡುವುದಿಲ್ಲ. ಏನು ಮಾಡ್ತಾವೆ ಇವು? ಆಯಾಂತಿ ನಿರ್ಯಾಂತಿ ಅಧ ಊರ್ಧ್ವ ಮುಚ್ಚೈಹಿ. ನಿನಗೆ ಆಯಾಂತಿ ನಿರ್ಯಾಂತಿ, ನಿನಗೆ ಕರ್ಕೊಂಬರ್ತಾವೆ ಏನು ವಾಪಸ್. ಏನು? ಊರ್ಧ್ವ ಮುಚ್ಚೈಹಿ, ಮ್ಯಾಗ ಹೋಗೋವನಿಗೆ ಕೆಳಗೆ ಕರ್ಕೊಂಬರ್ತಾವೆ. ಯಾಕೆ? ಸ್ವಕರ್ಮ ದೂತೇನ ಜವೇನ ನೀತ. ಜವೇನ ಮರಣ ನಿನಗೆ ವಾಪಸ್ ಕರ್ಕೊಂಬರ್ತಾವೆ. ಅದು ಸ್ಪಷ್ಟ ಬರೆದರು. ಪ್ರಬಲವಾದ ರಾಗವೆಂಬ ಪಾಶದಿಂದ ಬದ್ಧಿತರಾಗಿರುವವರು ಅವರು ಸ್ವಕರ್ಮವೆಂಬ ದೂತನಿಂದ ವೇಗವಾಗಿ ಒಯ್ಯಲ್ಪಟ್ಟು ಮೇಲಕ್ಕೂ ಕೆಳಕ್ಕೂ ಹೋಗುತ್ತಾ ಬರುತ್ತಾನೇ ಇರುತ್ತಾರೆ. ಸ್ವರ್ಗ, ನರಕ,
ಭೂಲೋಕ ಹಿಂಗೆ ತಿರುಗಾಡ್ಕೋತೇ ಇರ್ತಾರೆ. ರಾಗವೆಂಬ ಪಾಶದಲ್ಲಿ ಬದ್ಧಿತರಾದವು. ಅವು ಎಷ್ಟದವ? 8 ಪಾಶಗಳು ಅದಾವೆ. ಅದಕ್ಕೆ ಜೀವನಿಗೂ ಪರಮಾತ್ಮನ ಅಂತರೇನು? ಪಾಶಬದ್ಧೋ ಭವೇ ಜೀವ ಪಾಶಮುಕ್ತೋ ಸದಾಶಿವ. ಈ ಪಾಶಗಳಿಂದ ಯಾರು ದಾಟ್ಯಾರ ಪರಮಾತ್ಮ, ಪಾಶದಲ್ಲಿ ಯಾರು ಬದ್ಧಿತರಾಗ್ಯಾರ ಅವರು ಜೀವಾತ್ಮ. ಅದಕ್ಕೆ ಈ ರಾಗವೆಂಬ ಪಾಶ ಇದೊಂದು ಬದ್ಧ ರೋಗದ, ರಾಗ ಅನ್ನೋದು ರೋಗದ, ಆ ರಾಗ ಅನ್ನೋದೊಂದು ಪಾಶ, ಅದು ಹಗ್ಗದ. ಅದು ಕಾಲಿಗೆ ಕಟ್ಟಿದ್ರೂ ಹೋಗಕ್ಕೆ ಬರೋಂಗಿಲ್ಲ. ಹುಡುಗರು ಕಾಲಿಗೆ ಕಟ್ಟಿರ್ತಾವೆ ನೋಡು, ಪಾಶ ಬದ್ದದ. ಇದು ಕಾಲಿಗೆ ಕಟ್ಟಿಲ್ಲ, ಕೊಳ್ಳಿಗೆ ಕಟ್ಟೋದು. ಭಾಳ ಪಂಚಾಯತಿ ಇದು. ಕೊಳ್ಳಿಗೆ ಅಂದ್ರೆ ಈ ಕಡೆ ಜಗ್ಗಿದ್ರು ಸಾಯ್ತಾನೆ, ಈ ಕಡೆ ಜಗ್ಗಿದ್ರು ಸಾಯ್ತಾನೆ. ಇದು ಕೊರಳಿಗದ, ಇದು ಪಾಶ. ಕಾಲಿಗಿದ್ರೆ ಅಲ್ಲೇ ಇರ್ತಿತ್ತು, ಇದು ಜೀವ ಇರ್ತಿತ್ತು ಒದ್ದಾಡಲೆಕ್ಕ. ಪರಂತು ಕೊಳ್ಳಿಗದ ಪಾಶ ಇದು. ಯಾಕಡೆ ಸ್ವಲ್ಪ ಜಗ್ಗದಿ ಅಂತಂದ್ರೆ, ಸ್ವಲ್ಪನೂ ಆಶೆ ಇತ್ತು ಅಂದ್ರೆ ನಿನಗಪ್ಪ ಅಂದ್ರೆ ಮುಕ್ತಿಗೆ ಹೋಗುವುದಿಲ್ಲ. ಅದಕ್ಕೆ ಉರು ಪಾಶ ಅಂದರು. ರಾಗವೆಂಬ ಈ ಗಂಟಲಿಗೆ ಕುತ್ತಿಗೆ ಹಾಕಿದ ಪಾಶದಿಂದ ಏನಪ್ಪ ಅಂತ ಕೇಳಿದ್ರೆ ಏನು ಮಾಡ್ತಾ? ಸ್ವರ್ಗ, ನರಕ, ಮೃತ್ಯು, ಪಾತಾಳ ಹಿಂಗೇನಪ್ಪ ಆಯಾಂತಿ ತಿರುಗಿಸ್ತದೆ ಇಲ್ಲೇ. ಇದರಿಂದ ಹೊರಗೆ ಹೋಗಿಬಿಡಂಗಿಲ್ಲ. ಏನಪ್ಪ? ಜವೇನ ನೀತ ಮೃತ್ಯು ದೂತರಿಂದ ಇದು ಅಲ್ಲಿಗೆ ಇಲ್ಲಿ ಕರ್ಕೊಂಡು ಹೋಗ್ತದೆ ಅಂತ ಹೇಳಿದರು. ಯಾವ ಅವು ಏನಾಗ್ತದೆ ಅಂತ ಕೇಳಿದ್ರೆ, ತಮ್ಮ ವಿಷಯಗಳೇ ಹಂಗದವು. ನಿಜಗೊಂಡು ಬರೆದಲ್ಲ, ಅದಕ್ಕೆ ಪತಂಗಗಳೇ ಮೀನು ಮೇಲಂತ ಬರೆದಾರ. ಅದನ್ನೇ ಹೇಳ್ತಾರೆ. ಈಗ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿ ಜೀವನವೇ ಕೊಡ್ತಾವೆ. ಅಷ್ಟು ಬಂಧನ ಮಾಡ್ತಾ ವಿಷಯ ಅವನಿಗೆ ಹೋಗ್ಬಿಡಂಗಿಲ್ಲ. ಈ ಹಿಡದ ಇರುವೆ ನೋಡ್ರಿ, ಇಲ್ಲ ಕಂಟ್ರಿವಿ ಸಾಯ್ತದವನ್ನ ಬಿಡಂಗಿಲ್ಲ. ಅದು ಅದು ಸಾಯ್ತ ಬಿಡಂಗಿಲ್ಲ. ಹಾಗೆ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿ ಸಾಯ್ತಾವೆ. ಇದು ಎಲ್ಲರ ಅನುಭವದ. ಪರಂತು ಮನುಷ್ಯನು 5 ವಿಷಯಗಳಿಗೆ ಬೆನ್ನು ಹತ್ತದ ಅಂದರೆ ಇವ ಹೆಂಗೆ ಆಗ್ತದ? ಒಂದು ಸಣ್ಣ ಕುರಿ ಮರಿ ಒಂದು 10 ನಾಯಿ ಬೆನ್ನು ಹತ್ತದು ಅಂದ್ರೆ ಯಾಕಡೆ ಜಗತ್ತವ ಯಾಕಡೆ ಹರಿತಾವ ಯಾರಿಗೂ ಬರ್ತದೆ. ಅದ್ರದ್ದು ಒಳಗೆ ಉಳಂಗಿಲ್ಲ. ಕೈ ಒತ್ತಡಿ ಕಾಲು ಒತ್ತಡಿ ಆಗ್ತದಲ್ಲ. ಒಂದು ಸಣ್ಣ ಇದಕ್ಕೆ 10 ಪ್ರಾಣಿ ಕೂಡಿದ್ರೆ ಹಂಗೆ ಇವನಿಗೆ 5 ವಿಷಯಗಳು ಬೆನ್ನು ಹತ್ತೇವೆ. ಇವನಿಗೆ ಒಂದಲ್ಲ, ಎಲ್ಲನೂ ಬೇಕಂತಾನೆ, ಎಲ್ಲನೂ ಮಾಡ್ಬೇಕಂತಾನೆ, ಎಲ್ಲನೂ. ಆದರೆ ಇವನಿಗೆ ಏನಾಗ್ತಂದ್ರೆ ಇವನು ಕೂಡ ಆತ್ಮ ಛಿನ್ನ ಭಿನ್ನ ಆಗ್ತದೆ. ಇವನ ಅಂತರಂಗ ಛಿನ್ನ ಭಿನ್ನ ಆಗ್ತದೆ, ಸರಿ ಇರುವುದಿಲ್ಲ. ಅದು ದೃಷ್ಟಾಂತ ಕೊಟ್ಟು, ಶಬ್ದಾದಿಭಿ ಪಂಚಿರೇವ ಪಂಚ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5. ಪಂಚತ್ವ ಮಾಪು ಸ್ವಗುಣೇನ ಬದ್ಧ. ಇವು 5ಗಳಿಂದ ಏನಪ್ಪ ಅಂದ್ರೆ ಈ ಪಂಚ ವಿಷಯಗಳಿಂದ 5 ವಿಷಯಗಳಿಂದ ಏನು ಸ್ವಗುಣೇನ ಬದ್ಧ. ತನ್ನ ಏನಪ್ಪ ಅಂತ ಕೇಳಿದರೆ ವಿಷಯಗಳ ಅಭಿಲಾಷೆಯಿಂದ ಇವ ಬದ್ಧಾಗ್ಯಾನ. ವಿಷಯ ಪಂಚ ಅದಾವ, ಪಂಚ ವಿಷಯ ಅದಾವ. ಗುಣಹಿ ತನ್ನ ಇಂದ್ರಿಯಗಳ ಮೂಲಕವಾಗಿ ಅವುಗಳಲ್ಲಿ ಪ್ರವೃತ್ತಿಯಾಗಿ ಇವ ಏನು ಅಭಿಲಾಷೆಯಿಂದ ಇವ ಬದ್ಧನಾಗಿದ್ದಾನೆ. ಅದು ಹೆಂಗೆ ಅಂದ್ರೆ ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗ ಇವು ಅಂತಾರವು. ಕುರಂಗ ಅಂದ್ರೆ ಚಿಗರಿ, ಮಾತಂಗ ಅಂದ್ರೆ ಆನೆ, ಪತಂಗ ಅಂದ್ರೆ ದೀಪದ ಹುಳ, ಮೀನ ಅಂದ್ರೆ ಮೀನ. ಇವು ಏನದ ಅದಕ್ಕೆ ಭೃಂಗ ಅಂದ್ರೆ ಭೃಂಗಿ ಹುಳ. ನರಹ ಪಂಚವೀರ ಅಂಚಿತ ಕಿಂ. ಅಂಚಿತ ಅಂದ್ರೆ ಶಬ್ದ ಏನ್ರಿ? ಇದೇ ಕಂಟ್ರಿ ಹೇಳಿದ್ದಾನೆ, ಬಿಡಿಸ್ಲಿಕ್ಕೆ ಬರಲಾರ್ದಾನೆ.
ಅಂಚಿತ ಅಂತ ಗಟ್ಟಿ ಹಿಡ್ಕೊಂಡದ್ದು. ಸ್ಪರ್ಶ ಬೇರೆ, ಅಂಚು ಬೇರೆ. ಸ್ಪರ್ಶ ನೀವು ಕಡೆ ತೆಗಿಬೋದು, ಅದು ಕಡೆ ತೆಗಿಯಕ್ಕೆ ಬರೋಂಗಿಲ್ಲ. ಹೌದಲ್ಲ? ಹೇಗೇನಪ್ಪ ಅಂತಂದ್ರೆ ಈಗ ಫೋಟೋದಾಗ ಬಣ್ಣ ಹಾಕಿರ್ತೀರಿ, ಅದು ತೆಗಿಯಕ್ಕೆ ಬರೋಂಗಿಲ್ಲ. ಅದು ಒಳಕಿವು ಹಚ್ಚು ತೆಗಿತಾವೆ ನಾವು, ಅದು ರಂಗರೂಪನೇ ಆ ಫೋಟೋ ಆಗಿರ್ತದೆ, ಅದ್ರಾಗ ಯಾವುದೂ ತೆಗಿಯಕ್ಕೆ ಬರೋಂಗಿಲ್ಲ. ಹಾಗೆ ಇದು ಅಂಚಿತ. ಇವ ಜೀವ ಏನಾಗೇನಂತ ಕೇಳಿದ್ರೆ ಅದಕ್ಕೆ ಸ್ಪಷ್ಟವಾಗಿ ಅನಂತವಾಗಿ ಕೂಡ್ಕೊಂಡ್ಬಿಟ್ಟನ, ತದಾಕಾರ ಆಗ್ಯಾನ, ಅಂಚಿತ ಆಗ್ಯಾನ. ಏನು ಇವ ಜೀವ. ಒಂದೊಂದು ವಿಷಯಕ್ಕೆ ಒಂದೊಂದು ಜೀವಿಗಳು ತಮ್ಮ ಪ್ರಾಣವನ್ನೇ ಕೊಡುತ್ತವೆ. ಆನೆ ಹಿಡಿಬೇಕಾದ್ರೆ ಆನೆ ತಂದು ಹಿಡಿತಾರೆ. ಚಿಗರಿಗೆ ಅಂದರೆ ಏನಪ್ಪ ಕೊಳಲು ಸಂಗೀತ ಹಚ್ಚಿ ಹಿಡಿತಾರೆ. ಮೀನಕ್ಕೆ ಮಾಂಸ ಒಳಗೆ ಬಿಟ್ಟು ಹಿಡಿತಾರೆ. ನೋಡಿ ಇವೆಲ್ಲ ಇವು ಒಂದೊಂದು ಆ ವಿಷಯ ಸಲುವಾಗಿ ತಮ್ಮ ಪ್ರಾಣದ ಖಬರಿದ್ದೆ ಅವು ಏನಾಕವ, ಅವು ಭೋಗ ಮಾಡಲಿಕ್ಕೆ ಹೋಗಿ ಪ್ರಾಣವನ್ನೇ ಕೊಡ್ತಾವೆ. ಆದರೆ ಈ ಮನುಷ್ಯ ಇವು 5 ವಿಷಯ ಬೇಕಂತಾನೆ. ನೋಡಾಕಬೇಕು, ಕೇಳಾಕಬೇಕು, ಉಣ್ಣಾಕಬೇಕು, ಮುಟ್ಟಾಕಬೇಕು, ಮೂಸಿ ನೋಡಾಕಬೇಕು, ಸದಾ ಸೆಂಟ್ ಹಾಕ್ಕೊಂಡಿರ್ಬೇಕು. ಹೌದಾ? ಸದಾ ಏನಪ್ಪ ಅಂದ್ರೆ ಕಣ್ಣಿ ಚೆಂದಾಗಿ ನೋಡ್ಕೋತಾರೆ, ಸಿನಿಮಾ ನೋಡ್ಕೋತಾರೆ ಇರ್ಬೇಕು, ಸುಂದರ ವಸ್ತು ನೋಡಬೇಕು, ಸದಾ ಸಂಗೀತ ಕೇಳ್ತಾನೆ ಇರಬೇಕು. ಮನುಷ್ಯನ ಈ ಅಪೇಕ್ಷೆಗಳು ಏನದಾವ, ಆ ಸಂಗೀತಕ್ಕೆ ಚಿಗುರಿ ಹಾಳಾಗ್ಯದೋ, ಸ್ಪರ್ಶಕ್ಕೆ ಆನೆ ಹಾಳಾಗ್ಯದ, ತಿನ್ನೋದಕ್ಕೆ ಮೀನು ಹಾಳಾಗ್ಯದ, ಇವೆಲ್ಲ ಒಂದೊಂದು ವಿಷಯಕ್ಕೆ ಹಾಳಾಗ್ಯಾವು. ಪರಂತು ನೀ 5 ಬೇಡ್ತಿ ಅಂದರೆ ನೀ ಹೆಂಗೆ ಉಳಿತಪ್ಪ? ಅವು ಯಾವ ಕೂಡ ಯಾವುದೇ ವಸ್ತು ನಿನಗೆ ಸುಖ ಕೊಡಬೇಕಾದ್ರೆ ನಿಂದೇ ತೊಗೊಂಡು ಸುಖ ಕೊಡ್ತಾವೆ. ಹೌದಲ್ಲ? ಹಾಗೆ ಕೊಡಂಗಿಲ್ಲ. ನಿನ್ನ ಬಡ್ಡಿ ಕೊಡ್ತಾನೆ ಯಾವಂದರೆ ಏನು ತನ್ನ ರೊಕ್ಕ ಕೊಡ್ತಾನೆ, ನಿಮ್ಮ ರೊಕ್ಕ ಮೇಲೆ ಕೊಡ್ತಾನೆ. ನಿಮ್ಮ ರೊಕ್ಕ ಮೇಲೆ ಬಡ್ಡಿ ಕೊಡ್ತಾನೆ. ಏನು ಅವನ ರೊಕ್ಕ ಬಡ್ಡಿ ಕೊಡ್ತಾನೆ? ಹಾಗೆ ಬಡ್ಡಿ ಕೊಡೋದು ಎದ್ರ ಬಡ್ಡಿ ಅಂತಾನೆ, ರೊಕ್ಕ ಇಡೋ ಬಡ್ಡಿ ಕೊಡ್ತೇನೆ ಅಂತಾನೆ. ರೊಕ್ಕ ಇಲ್ಲದೆ ಬಡ್ಡಿ ಕೊಡೋಂಗಿಲ್ಲ, ನಿನ್ನ ತೊಗೊಂಡೇ ಕೊಡ್ತಾರೆ ಅವ್ರು ಬಡ್ಡಿ. ಅದಕ್ಕೆ ನಿನ್ನ ಆನಂದನೇ ತೊಗೊಂಡು ನೀನು ಕೊಟ್ಟಂಗೆ ಮಾಡ್ತಾವೋ, ಅದ್ರಂತಕ್ಕಿಲ್ಲ. ಅದ್ರಂತಕ್ಕಿಲ್ಲದ ಆನಂದ ಇಲ್ಲ. ಪರಂತು ಇದು ಮನುಷ್ಯ ಭ್ರಮಿತನಾಗಿ ಅದರಿಂದನೇ ಆನಂದ ಅಂತ ತಿಳ್ಕೊತಾನ. ಅದರಿಂದ ಅಲ್ಲ. ಅದಕ್ಕೆ ಶ್ವಾನವತ್ ಅಂತ ಹೇಳ್ತಾರಲ್ಲ, ಒಣಗೋದು ಎಲ್ವ ರುಚಿ ಅಂತ ತಿಳ್ಕೊಂಡು ಹಿಡ್ಕೊಂಡು ತಿರುಗಾಡ್ತದೆ. ಅದ್ರಾಗೆಲ್ಲಿ ಅದು ಒಣಗ್ಯದ ವರ್ಷದ ಎಲ್ವದ, ಅದಕ್ಕೆ ಕಡಿದು ತನ್ನ ಬಾಯ ರಕ್ತ ಅದು ಬಿದ್ದು ನೆಕ್ಕೆ ಅಂತದ ಇದ್ರಾಗದ ಅಂತ ತಿಳ್ಕೊತಾರೆ. ಯಾರು ಹಚ್ಚ ಅಂದ್ರೆ ಅದು ತೊಗೊಂಡೇ ಹುಡೋಕ್ಕದು ಬಾಯ ಹಿಡ್ಕೊಂಡು. ಅಲ್ಲ ಯಾವುದು ಎಲ್ಲವುದು ಅಲ್ಲೆಲ್ಲಿದೆ? ಇಲ್ಲದು ಇಲ್ಲ. ಅದರಂತೆ ಈ ಜೀವನು ತನ್ನ ಯಾವ ಸುಖವನ್ನು, ತನ್ನ ಅಸ್ಥಿಭಾತಿ ಪ್ರಿಯವನ್ನು ಅದ್ರ ಮೇಲೆ ಚೆಲ್ಲಿ ಅದನ್ನು ನೆಕ್ಕಿ ಇದರೊಳಗೆ ಸುಖ ಅದ ಅಂತ ತಿಳ್ಕೊತಾನೆ. ಅದಕ್ಕೆ ಅವುಗಳಲ್ಲಿ ಸುಖ ಇಲ್ಲ ಅಂತ ಹೇಳಿದ್ರು ಅವರು. ಭೃಂಗ ನರ ಪಂಚವೀರ್ ಅಂಚಿತ ಕಿಂ. ಮನುಷ್ಯನಾಗಿ ಇವು 5ರಿಂದ ಏನಪ್ಪ ಅಂತ ಕೇಳಿದರೆ ಕೂಡಿಕೊಂಡಾನ ಅಂದಮೇಲೆ ಇವನ ಸುದ್ದಿ ಏನು ಹೇಳೋದು ಅಂತಾರೆ. ಕಿಂ ಏನು ಹೇಳಬೇಕು? ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಾಣಿ ಹಾಳಾಗ್ಯಾವ. ಇವ 5 ವಿಷಯಕ್ಕೆ ಬೆನ್ನು ಹತ್ಯಾನಂದ್ರೆ ಇನ್ನೇನು ಹೇಳೋದು ಅಂದ್ರೆ ಕಿಮ್ ಅಂದರೆ ಇನ್ನೇನು ಹೇಳಬೇಕು ಇವನ ಸುದ್ದಿನ? ಏನು ಹೇಳಂಗಿಲ್ಲ, ಹೋಗ್ತಾನೆ ಪೂರ ಅಂತ ಹೇಳೋದೇನು, ಏನು ಹೇಳಂಗಿಲ್ಲ. ಡಾಕ್ಟರ್ ಎಲ್ಲ ಔಷಧ ಇದ್ದ ಹೇಳ್ತಾರೆ, ಔಷಧ ತೋರಿ, ಇಂಜೆಕ್ಷನ್ ಕೊಡ್ರಿ, ಪತ್ತೆ ಮಾಡಿರಿ ಅಂತ ಹೇಳ್ತಿರ್ತಾರೆ. ಡಾಕ್ಟರಿಗೆ ಗೊತ್ತಾಯಿತು ಅಂದ್ರೆ ಇದು ಉಳಿಯಂಗಿಲ್ಲ ಕೇಸ್ ಅಂತ ಹೇಳ್ತಾರೆ. ಕರ್ಕೊಂಡು ಹೋಗಿರಿ, ಏನು ಉಣ್ತಾ ಅಂತ ಉಣಿಸ್ರಿ, ಏನು ತಿಂತ ಗೊತ್ತೇಳವ್ರಿಗೆ, ಏನು ತಿಂತ ಅಂತ ತಿನ್ನಿಸ್ರಿ. ಅರ್ಥ ಏನದಕ್ಕೆ? ಹೋಗ್ತಾನಂತೀವ ಇವ ಸಾಯ್ತಾನೀಗ. ಏನು ತಿನ್ನಲಿಕ್ಕೆ, ಏನು ಉಣಲಿಕ್ಕೆ, ಏನು ಬೇಕಾದ್ರೆ ಕೊಡ್ರಿ, ಏನು ಬೇಕಾದ್ರೆ ತಿನ್ನಲಿ, ಏನು ಕುಡಿಲ್ಲ ಅಂದ್ರೆ ಅರ್ಥ ಏನು? ಪಚ್ಚೇನೇ ಬೇಡ ಅಂತ. ಯಾಕೆ ಹೋಗೋವನೇ ಅದ ನೀವು ಅಂದಮೇಲೆ ಅವನಿಗೇನು ಪತ್ತೆ ಹೇಳ್ತೀರಿ? ಅದಕ್ಕೆ ಹೇಳ್ತಾರೆ ಅವರು, ಇನ್ನು ಸುದ್ದಿ ಏನು ಹೇಳೋದಪ್ಪ ನಿನಗೆ? ಒಂದೊಂದು ವಿಷಯಕ್ಕೆ ಒಂದೊಂದು ಹೋಗ್ಯಾವ ಅಂದ್ರೆ ಮತ್ತು ನೀನು ಹೋಗಂಗಿದ್ರೆ ಹೊಡಿ.
ನೋಡಿ, ಶಬ್ದನೂ ಮಾಡು, ರಸನೂ ಮಾಡು, ಎಲ್ಲ ಮಾಡು. ಹೇಳೋದೇನದ, ಹೋಗೋವನಿದ್ದೆ ಅಂದಂಗೆ. ಮತ್ತು ಉಳಿಬೇಕನ್ನಂಗಿದ್ದಿ, ಪತ್ತೆ ಮಾಡು. ನೋಡ, ಹೋಗ್ಯಾವ, ಒಂದೊಂದು ಹೋಗ್ಯಾವ, ನೀನು ಪತ್ತೆ ಮಾಡು ಅಂತ ಹೇಳ್ತಾವೆ. ಅದಕ್ಕೇನಪ್ಪ ಅಂದ್ರೆ, ನೀನು ಪಂಚ ವಿಷಯದಲ್ಲಿ ಕೂಡಿಕೊಂಡಿರ್ತಕ್ಕಂಥ ಜೀವ ಹೆಂಗೆ ಉಳಿಯಲಿಕ್ಕೆ ಸಾಧ್ಯ ಅಂದ್ರೆ ಅರ್ಥ ಏನು? ಒಳಂಗಿಲ್ಲ. ಪತ್ತೆ ಮಾಡಿದ್ರೆ ಜಲ್ದಿ ಆರಾಮಾಗಿಲ್ಲ ಅಂದ್ರೆ ಪತ್ತೆ ಬಿಟ್ಟು ಅವನ ಸುದ್ದಿ ಏನು ಹೇಳಬೇಕು? ಪತ್ತೆ ಮಾಡಿದ್ರೇ ಜಲ್ದಿ ಆರಾಮಾಗಿಲ್ಲ. ಪತ್ತೆ ಬಿಟ್ಟು ಸುದ್ದಿ ಏನು? ಸುದ್ದಿ ಹೆಣ ಎತ್ತುವುದೇ ಮತ್ತೇನು? ಕಡೆಗೆ ಅದೇ ಸುದ್ದಿ ಏನು ಎತ್ತದು? ಹಂಗೆ ಇನ್ನು 5ಕ್ಕೂ ಬೆನ್ನು ಹತ್ತದ ಒಂದು ಸುದ್ದಿ ಏನು ಹೇಳೋದು ಅಂದ್ರೆ ಅವರು. ಮತ್ತು ಅದಕ್ಕೆ ಹೆಂಗೆ ಮಾಡಬೇಕು? ಅರೇ ಅವು ಬಹಳ ದೋಷದ ಹೋಯಪ್ಪ. ದೋಷೇಣ ತೀವ್ರ ವಿಷಯ ಕೃಷ್ಣ ಸರ್ಪ ವಿಷಾದಪಿ ವಿಷಂ ನಿಹಂತಿ ಭೋಕ್ತಾರಂ ದ್ರಷ್ಟಾರಂ ಚಕ್ಷುಷಾ ಅಯಂ. ಏನಪ್ಪ ಇವು ಹೆಂಗದವ? ಏನ್ರಿ? ಚಕ್ಷುಷಾ ಅಪಿ ಅಯಂ. ಏನ್ರಿ? ತೇನ ಇವು ಏನು ಹೇಳ್ತಾರೆ ಅಂತ ಕೇಳಿದರೆ, ಇವು ಎಷ್ಟು ಘಾತಕ ಅದಾವ ವಿಷಯ ಅನ್ನೋದು ಹೇಳ್ತಾರೆ. ಕೃಷ್ಣ ಸರ್ಪ ವಿಷಾದಪಿ. ಬರೀ ಸರ್ಪ ಅಂದಿಲ್ಲ, ಕಾಳಿಂಗ ಸರ್ಪ. ಕಾಳಿಂಗ ಸರ್ಪ ಬರೀ ಸರ್ಪ ಅಲ್ಲ, ಅದರ ಮರ್ದನ ಮಾಡಿದವ ಯಾರು? ಕೃಷ್ಣನೇ. ಕೃಷ್ಣ ಅದರ ಮರ್ದನ ಮಾಡಿದ. ಕಾಳಿಂಗ ಸರ್ಪ ಎಲ್ಲ ವಿಷಯದೊಳಗೆ ದೊಡ್ಡ ವಿಷ. ಅದಕ್ಕೆ ಆ ವಿಷ ಒಮ್ಮೆ ಕಚ್ಚಿತು ಅಂದ್ರೆ ಹಾವ ಉಳಿಯಂಗಿಲ್ಲ. ಮನುಷ್ಯ ಉಳಿಯಂಗಿಲ್ಲ. ಕೊಚ್ಚಿತ್ತು ಉಳಿತಾರೆ, ಯಾರೂ ಉಳಿಯಂಗಿನೇ ಇಲ್ಲ ಅದರೊಳಗೆ. ಅದಕ್ಕೆ ವಿಷಯಗಳು ಹೆಂಗದವಪ್ಪ ಅಂತ ಕೇಳಿ, ಕೃಷ್ಣ ಸರ್ಪ ವಿಷಾದಪಿ ತೀವ್ರ ವಿಷಯ. ವಿಷಯ ಅದು ದೋಷದ, ಅದು ಏನೂ ಮಾಡೋಕ್ಕೆ ಬರಂಗಿಲ್ಲ. ಅದು ದೋಷೇಣ ತೀವ್ರ ವಿಷಯ, ಅನಂತ ದೋಷದವ ಅದರಲ್ಲಿ. ಯಾವುದರಲ್ಲಿ? ವಸ್ತುವಲ್ಲಿ. ಪಡಬೇಳೆಗಳು ಮೊದಲು ತ್ಯಾಯಾಸ ನಡುವಿರ್ತವದರ ಸುಖದ ಆಭಾಸ ಕಡೆಯೊಳೆ ಏಸಿಕೆ ಮುಸುಗುತ್ತಿರುವುದು ಸಿಡಿಮಿಡಿ ಆಗಳೆ ಮನಸ್ಸಿಂಗವುದು. ಅದನ್ನು ಪ್ರಾಪ್ತಿ ಮಾಡುವಲ್ಲಿ, ರಕ್ಷಣೆ ಮಾಡುವಲ್ಲಿ ವಿನಾಶದಲ್ಲಿ ದುಃಖನೇ ದುಃಖದ. ಅದಕ್ಕೆ ಪರಂತು ಅದಕ್ಕಂತಾರವು ಅದು ಹೆಂಗದ ವಿಷಯ ಅಂತ ಕೇಳಿದರೆ, ಕೃಷ್ಣ ಸರ್ಪ ಕಚ್ಚಿದರೂ ಪ್ರಸಂಗವಮ್ಮ ಉಳಿಯಬಹುದು ಅಂತ ಮಹಾವೈದ್ಯ ಭೇಟಿ ಆದ ಅಂದ್ರೆ ಭೇಟಿ ಉಳಿಬಹುದು. ಇದು ತೀವ್ರ ದೋಷೇಣ ವಿಷಯ. ಇದು ವಿಷಯನವ ಅದಕ್ಕಿಂತೂ ತೀವ್ರ ಅದ, ಬಹಳ ತೀವ್ರ ದೋಷದ, ಬಹಳ ದೊಡ್ಡ ವಿಷಯ ಅದ. ಇವು ಏನು ಆಗಿಲ್ಲ, ಇದು ಯಾವುದು ಉಳಿಯಂಗಿಲ್ಲ. ವಿಷಂ ನಿಹಂತಿ ಭೋಕ್ತಾರಂ. ಯಾಕ್ರಿ? ವಿಷಯ ಅದಕ್ಕಿಂತ ವಿಷಕ್ಕಿಂತಲೂ ಹೆಚ್ಚಿಗದ ಅಂತೀರಲ್ಲ. ಯಾಕಂತೀರಿ? ಅರೆ ವಿಷ ಹಾವು ಕಡಿದ್ರೆ, ವಿಷ ಕುಡಿದ್ರೆ ಸಾಯ್ತಾನೆ, ಹೌದಲ್ಲ? ಹಾವ ಇವನಿಗೆ ಕಚ್ಚಬೇಕು, ಇವ ಕುಡಿಬೇಕು, ಸಾಯ್ತಾನೆ. ಇದು ಕಚ್ಚೋದು ಕುಡಿದಿಲ್ಲ ನೋಡಿದ್ರೇ ಅಂತಾರದು. ಇದೆಂಥ ವಿಷಯ ಅದ? ವಿಷಂ ನಿಹಂತಿ ಭೋಕ್ತಾರಂ ದ್ರಷ್ಟಾರಂ ಚಕ್ಷುಷಾಪಿ ಅಯಂ ಅಯಂ ವಿಷ ಹಂತಿ. ಈ ವಿಷ ಏನದ, ಇದು ಶಬ್ದ ಸ್ಪರ್ಶ ರೂಪ ವಿಷಯಗಳು ನೋಡಿದ್ರೇ ವಿಷ ಕುಡಿದ್ರೆ ಸಾಯ್ತದೆ. ಈ ವಿಷಯಗಳನ್ನು ನೋಡಿದ್ರೆ, ಕೇಳಿದ್ರೆ, ಮುಟ್ಟಿದ್ರೆ ಹೊರಗೆ ಅದಾವ. ಅದು ಅಭೇದ ಆದರೆ ವಿಷಯ ಬರ್ತದೆ. ಇವು ಇನ್ನೂ ಇಲ್ಲ, ದೂರೇ ಅದಾವ. ದೂರ ಇದ್ದ ಏನಪ್ಪ ಅದಕ್ಕೆ ಮನುಷ್ಯನನ್ನು ತದಧೀನ ಮಾಡ್ಕೋತಾವೆ, ಅವನ್ನು ಮರೆಸ್ತಾವೆ. ನಂದು ಕುಲ, ನನ್ನ ಗೋತ್ರ, ನನ್ನ ವ್ಯಕ್ತಿ, ನನ್ನ ವಿದ್ಯೆ, ನನ್ನ ಬುದ್ಧಿ ಎಲ್ಲ ಹೋಗ್ತಾವೆ ಹಾಳಾಗಿ. ಹಂಗದು ವಿಷ. ಅದಕ್ಕಂತಾರವರು ವಿಷ ಕುಡಿದ್ರೆ ಸಾಯ್ತಾರೆ. ಇದು ವಿಷಯಗಳು ನೋಡಿದರೆ, ಕೇಳಿದರೆ, ಮುಟ್ಟಿದರೆ, ಹೊರಗೆ ಅದಾವ ಇವೆಲ್ಲ. ಮುಟ್ಟಿದ್ರೆ ಇವು ಮನುಷ್ಯನ ಕೊಲ್ತಾವೆ. ಅದಕ್ಕೆ ಇದು ಕಾಳ ಸರ್ಪಿಗಿಂತಲೂ ಇವು ಬಹಳ ಏನಪ್ಪ ಅಂತ ಕೇಳಿದ್ರೆ ದುಷ್ಟ ಅದಾವು.
ಏನಪ್ಪ ಅಂದ್ರೆ ಇವುಗಳನ್ನು ಗೆದ್ದಿದ್ದು ಬಹಳ ಕಷ್ಟದ. ಆದ್ದರಿಂದ ಹೇ ಶಿಷ್ಯ, ವಿಷಯಾಶ ಮಹಾಪಾಶೋ ಪಾಶಾದ್ಯೋ ಪಾಶಾದ್ ಯ ವಿಮುಕ್ತ ಸ್ವದುಶ್ಚಯಾತ್ ಸ ಏವ ಕಲ್ಪತೆ ಮುಕ್ಷೈ ನಾಣ್ಯ ಷಟ್ಶಾಸ್ತ್ರ ವೇದ್ಯಪಿ ಅಂತ ಹೇಳೋದು. ಮತ್ತು ಹಿಂಗಾದರೆ ಹೆಂಗೆ ರೀ, ಆಗಂಗಿಲ್ಲೇನು, ಸಾಧ್ಯ ಇಲ್ಲೇನು? ಅರೆ ಸಾಧ್ಯ ಇಲ್ಲ ಅಂತಲ್ಲ, ಸುಸಾಧ್ಯ ಇಲ್ಲ ಅಷ್ಟೇ. ಮುಕ್ತಿ, ತ್ಯಾಗ, ವಿರಕ್ತಿ ಇವು ಅಸಾಧ್ಯ ವಸ್ತುಗಳಲ್ಲ. ಅಸಾಧ್ಯ ಇದ್ದರೆ ಗುರುಶಾಸ್ತ್ರ ಬರಿತಿದ್ರೆ ಯಾಕೆ, ಹೇಳ್ತಿದ್ರೆ ಯಾಕೆ? ಅಸಾಧ್ಯ ಇಲ್ಲ, ಪರಂತು ಸುಸಾಧ್ಯವೂ ಅಲ್ಲ, ಅಷ್ಟು ಸಹಜ ಸಾಧ್ಯ ಅಲ್ಲ, ಸಹಜ ಸಾಧ್ಯ ಅಲ್ಲ. ಹೌದಾ? ಜೇನುತುಪ್ಪ ಅಷ್ಟು ಸಹಜ ಸಾಧ್ಯ ಅಲ್ಲ. ಅಲ್ಲಿ ಹೋಗ್ಬೇಕು, ಅಡವಿ ಸೇರಬೇಕು, 4 ಗಂಟೆ ನೊಣ ಕಡಿಸೋಗ್ಬೇಕು, ಮಾರಿ ಬಾಯಬೇಕು, ಅಂದಮೇಲೆ ಬಾಯಿ ಹಾಕಕ್ಕೆ ಬರ್ತದೆ. ಏನು ಮನೆಯಾಗ ಇದ್ದಂಗೆ ಅದ, ಇಲ್ಲೇ ತಿನ್ನಕ್ಕೆ ಮನೆಯ ತುಪ್ಪಿದ್ದಂಗೆ ಅಲ್ಲ ಅದು, ಜೇನುತುಪ್ಪ ಅದ. ಜೇನುತುಪ್ಪಿ ಸ್ವಲ್ಪ ಕಡಿಸ್ಬೇಕು, ಹೊಳ ಕಡಿಸ್ಬೇಕು, ಅಡವಿಗೆ ಹೋಗ್ಬೇಕು, ಎಲ್ಲ ಆಗಬೇಕು ಅಂದ್ರೆ ಸಿಗ್ತದೆ. ಹಂಗೆ ಈ ಅಧ್ಯಾತ್ಮ ಇದು ಅಸಾಧ್ಯ ಅಲ್ಲ, ಇದು ಸುಸಾಧ್ಯನೂ ಅಲ್ಲ. ಏನಪ್ಪ ಅಂತ ಕೇಳಿದರೆ ಇದು ಪ್ರಯತ್ನ ಸಾಧ್ಯ ಅದ. ಅದಕ್ಕೆ ಹೇಳಿದ್ರು ವಿಷಯ ಶ ಮಹಾಪಾಶ. ಈ ವಿಷಯವೆಂಬ ಮಹಾಪಾಶಗಳಿಂದ. ಮಹಾಪಾಶ ಅಂದ್ರೆ ಏನು ರೀ? ಪಾಶ ಅಂದ್ರೆ ಬಂಧನ, ಮಹಾಪಾಶ ಅಂದ್ರೆ ಮಹಾ ಯಾಕಬಾರ್ದು, ದ್ವಾರದು ಅಂದರೆ ಏನು? ಈ ಅಹಮ್ಮಮ ಇವು ಭಾಳ ದೊಡ್ಡ ಪಾಶ ಅದಾವ. ವಿಷಯ ಬಿಡಿಸ್ಕೊಂಡು ಬರ್ಬೋದು, ಈ ಅಹಮ್ಮಮ ಬಿಟ್ಟು ಹೋಗೋದು ಭಾಳ ಕಠಿಣ. ಇವು ಪಾಶನೇ ಅದಾವೆ ಎಲ್ಲ. ಇವೆಲ್ಲವನ್ನು ಬಿಟ್ಟು ಹೊರಗೆ ಬರೋದು, ಬಿಟ್ಟೇನೆಂಬುದು ಬಿಡೋದು ಭಾಳ ಕಷ್ಟ. ಅದಕ್ಕೆ ಇವೆಲ್ಲ ಪಾಶ ಅದಾವೆ. ಇವು ಮಹಾಪಾಶಗಳು. ವಿಷಯಗಳ ಆಸೆ, ನಿರಾಶೆ ಇವೆರಡೂ ಪಾಶನೇ ಅದಾವೆ. ಬೇಕು ಅನ್ನೋದು ಪಾಶನೇ, ಬ್ಯಾಡ ಅನ್ನೋದು ಪಾಶನೇ. ಇವೆಲ್ಲವನ್ನು ಕೂಡ ಮುಕ್ತನಾಗೋದು ಅಷ್ಟು ಸಾಧ್ಯ ಇಲ್ಲಪ್ಪ. ವಿಷಯ ಪಾಶ ಮಹಾಪಾಶ. ವಿಷಯ ಆಶಾ ಏನದ, ಇದೇ ದೊಡ್ಡ ಪಾಶ ಅದ. ಆಶಯ ಬದ್ಧತೆ ಲೋಕೋ ಕರ್ಮಣ ಬಹುಚಿಂತೆಯ ಆಯು ಕ್ಷೀಣಂ ನ ಜಾನಂತಿ ತಸ್ಮಾತ್ ಜಾಗ್ರತ. ಇದಪ್ಪ ಇದು ಗೊತ್ತಾಗಿಲ್ಲ ಮನುಷ್ಯ. ಆಶೆಯೊಳಗೆ ಕಾಲ ಹಾಗೆ ಹೋಗ್ತದ, ಗೊತ್ತಾಗೋದಿಲ್ಲ. ಆಯುಷ್ಯ ಕ್ಷೀಣ ಆಗ್ತದ, ಗೊತ್ತಾಗೋದಿಲ್ಲ. ಯಾಕೆ ಆ ಪಾಶದೊಳಗೆ ಮನುಷ್ಯ ಗೊತ್ತಾಗಿಲ್ಲ. ಧನದ ಪಾಶ ಆಗಲಿ, ಕಾಮಪಾಶ ಆಗಲಿ, ಅವು ಮನುಷ್ಯನ ಆಯುಷ್ಯ ಕಳ್ಕೊತ ಹೋಗೋದು ಗೊತ್ತಾಗೋದಿಲ್ಲ ಅವನಿಗೆ. ಯಾಕೆ? ಅದು ಅವನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಸಹಜ ಆಗಿಬಿಡ್ತದೆ. ಹೌದಲ್ಲ? ಸಹಜ ಆಗಿಬಿಡ್ತದೆ. ಭಾಳ ದಿವಸ ಏನಪ್ಪ, ಕುಂಟು ಮನುಷ್ಯ ಕಾಲು ಕಟ್ಟಿದ್ರು, ಕುಂಟು ಮನುಷ್ಯ ವರ್ಷ 2 ವರ್ಷ ಕುಂಟೆ ನಡೆದ ಅಂದ್ರೆ ಮುಂದೆ ಬಿಚ್ಚಿರಿ ನೀವು ಮತ್ತೆ ಕುಂಟದಾಗೆ ಮಾಡ್ತಾನೆ ನಾವು. ಹಂಗೆ ಮಾಡ್ತೇವೆ, ಅದು ರೂಢಿ ಆಗ್ಯದ. ಹಾಗೆ ಮಾಡ್ತಾನೆ. ಬರೋಬ್ಬರಿ ಆಗ್ಯದಿಲ್ಲ, ಈಗ ಚಂದ ಬರೋಬ್ಬರಿ ಆಗ್ಯದ ಅಂತ. ಮತ್ತು ಯಾಕೆ? ಅದು ಸ್ವಭಾವ ಆಗಿಬಿಡ್ತದೆ. ಈಗ ಈ ಪಾಶಗಳು ಇವನಿಗೇನಾಗಿ ಸ್ವಾಭಾವಿಕ ಆಗಿಬಿಟ್ಟವ. ಹುಟ್ಟು ಮರಣ ಇವೆಲ್ಲ ಏನು ಹುಟ್ಟು, ಎಲ್ಲರೂ ಹುಡ್ತಾರೆ ಹುಟ್ಟಿದ್ರಿ, ಎಲ್ಲರೂ ಸಾಯ್ತಾರೆ ಸಾಯಿದ್ರು, ಎಲ್ಲರೂ ಅಳ್ತಾರೆ ಅಳುದ್ರಿ. ಅವನಿಗೆ ಸಹಜ ಆಗ್ಯದ ಇವು. ಯಾಕೆ? ಭೋಗಿಸಿ ಸಹಜ ಹಾಕ. ಆದರೆ ಸಹಜ ಹಾಕದ ಮನುಷ್ಯನಿಗೆ ಅದೇನು ಅನ್ಸಂಗಿಲ್ಲ, ಏನಾಗ್ತಂತಾನೆ. ಅದಕ್ಕೆ ಇವು ವಿಷಯಾಶ ಮಹಾಪಾಶ. ಪಾಶಾತ್ ಯೋ ವಿಮುಕ್ತ. ಹೆಂಗದು? ದುಶ್ಚಜಾತ್. ಎಷ್ಟು ಪ್ರಯತ್ನ ಪಟ್ಟರೂ ಹೋಗಲಾಡಿಸಲಿಕ್ಕೆ ಆಗದ ಆಶೆ ಎಂಬ ಪಾಶ. ನೋಡಿ ಹೆಂಗದು. ಇದು ಆಶಯ ಹೋಗಲಿ, ಅಲ್ಲಿ ಸಂಸಾರ ಆಶೆ, ಇಲ್ಲಿ ಮೋಕ್ಷದ ಆಶೆ ಇರ್ತದೆ. ಮೋಕ್ಷ ಅಂದರೆ ಏನು? ಮೋಕ್ತು ಇಚ್ಛಾ ಮೋಕ್ಷ. ಎಲ್ಲಿರೋ ಆಶೆ ಅದು. ಎಲ್ಲನೂ ಹೋಗ್ಬೇಕಂತಾರೆ ಅವರು. ಇವೆಲ್ಲ ಹೋಗೋದು ಕಠಿಣ. ಯಾವಾಗ ಅವನಿಗೆ ಬ್ರಹ್ಮಜ್ಞಾನ ಆಗಿ ಎಲ್ಲ ಮುಗಿತದ, ಅವಾಗೆ
ಕೇಳ್ಬೇಕನ್ನೋ ಆಸೆ, ಮುಮುಕ್ಷಿಗದ ಹೇಳ್ಬೇಕನ್ನೋ ಆಸೆ, ಸ್ವಾಮಿಗದ, ಗುರುಗಳಿಗದ, ಶಿಷ್ಯರು ಇದು ಇರ್ತದೆ. ಇದು ಈ ಪಾಶ ಭಾಳ ಕಠಿಣದಂತ ನಾನು ಬಿಡೋಕ್ಕೆ. ಇವೆಲ್ಲ ಏನಪ್ಪ ಅಂತ ಕೇಳಿದರೆ ಸಮಸ್ತ ಜಾತ್ ಏನು ಪಾಶಾತ್, ಸಮಸ್ತ ಈ ಪಾಶಗಳಿಂದ ಏನಪ್ಪ ಅಂತ ಕೇಳಿದರೆ ಅವ ಯಾರು ಮುಕ್ತಿಯನ್ನು ಅಪೇಕ್ಷೆ ಮಾಡ್ತಾರೆ, ವಿಮುಕ್ತ ಸ ಏವ ಕಲ್ಪತೆ. ಸಮಸ್ತ ವಿಷಯ ಆಶಾ ಪಾಶಗಳನ್ನು ಯಾರು ಬಿಟ್ಟಾರೆ ಅವರೇ ವಿಮುಕ್ತ, ಅವನೇ ಏವ ಕಲ್ಪತೆ, ಅವರೇ ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯ ಆಗ್ತದೆ, ಅವರೇ ಸಮರ್ಥರಾಗ್ತಾರೆ, ಅವರೇ ಕಲ್ಪತೆ ಅಂದರೆ ಯೋಗ್ಯ ಆಗ್ತಾರೆ. ನಾಣ್ಯ ನ ಅನ್ಯ. ಮತ್ತು ಯಾರಿಲ್ರಿ ಅಂದರು ಭಾಳ ಓದೋರು ಅಂದರು ಯಾರು ಷಟ್ಶಾಸ್ತ್ರ ವೇದ್ಯಪಿ, ಷಷ್ಠಶಾಸ್ತ್ರಗಳನ್ನು ತಿಳಿದವರು. ಹೌದಲ್ಲ, ಜ್ಞಾತ ಬೇರೆ ಸರ್ವವಿತ್ ಬಂದದ ಗೀತದ, ಸರ್ವಜ್ಞ ಒಂದು ಬಂದದ. ಸರ್ವಜ್ಞ ಬೇರೆ, ಸರ್ವವಿತ್ ಬೇರೆ. ಎಲ್ಲ ತಿಳಿದವ ಸರ್ವಜ್ಞ, ಬರೀ ಗೊತ್ತದವನಿಗೆ, ಅವನಿಗೆ ಮೋಕ್ಷ ಗೊತ್ತಿಲ್ಲ. ಸರ್ವಂ ವಿತ್ ಸರ್ವತ್, ಎಲ್ಲವೂ ನನ್ನ ಸ್ವರೂಪ ಅಂತ ತಿಳಿದವ ಪರಮಾತ್ಮ ಸರ್ವವಿತ್ ಅದನು. ಸರ್ವಜ್ಞ ಬೇರೆ, ಸರ್ವಜ್ಞ ಬೇರೆ, ಸರ್ವವಿತ್ ಬೇರೆ. ಅದಕ್ಕೆ ಸರ್ವವಿತ್ ಏನಪ್ಪ ಅಂತ ಕೇಳಿದ್ರೆ ನ ಅನ್ಯ ಷಟ್ಶಾಸ್ತ್ರ ವಿತ್ತಪಿ ವೇದ್ಯಪಿ. 6 ಶಾಸ್ತ್ರಗಳನ್ನು ಎಲ್ಲ ಕಲ್ತರು. ಶಾಸ್ತ್ರದ ಹೆಸರೇ ನಮ್ಗೆ ಗೊತ್ತಿಲ್ಲ, ಅವೆಲ್ಲ ಕಲ್ತರು ಅಂತ ಇವರಂತ. 6 ಶಾಸ್ತ್ರಗಳನ್ನು ಸಂಪೂರ್ಣ ಬಡ್ಡಿ ಹಿಡಿದು ಕೊನೆ ತನಕ A to Z ಎಲ್ಲ ಶಾಸ್ತ್ರ ಎಲ್ಲ ಓದಿದ್ರೂ ಕೂಡ ಏನಪ್ಪ ಅಂತ ಕೇಳಿದರೆ ಅವನಿಗೆ ಮುಕ್ತಿ ಸಿಗುವುದಿಲ್ಲ, ಮುಕ್ತಿಗೆ ಅವ ಯೋಗ್ಯ ಅಲ್ಲ. ನ ಕಲ್ಪತೆ, ಅವ ಮುಕ್ತಿಗೆ ಅವ ಯೋಗ್ಯ ಅಲ್ಲ. ಎಲ್ಲಿ ತನಕ ಸಮಸ್ತ ಆಶೆಗಳನ್ನು ಅವ ಬಿಡಂಗಿಲ್ಲ, ಅಲ್ಲಿ ತನಕ ಏನಪ್ಪ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ ಅದು. ಮತ್ತು ಏನು ಮಾಡ್ಬೇಕ್ರಿ? ಆಶೆ ಬಿಡ್ಬೇಕ್ರಿ. ಮತ್ತೇನು ಮಾಡ್ಬೇಕಾದ್ರೆ ಆಸೆ ಬಿಡಬೇಕು. ಆಸೆ ಬಿಡಬೇಕಾದ್ರೆ ವಿವೃತ್ತಿ ಆಗಬೇಕು, ವೈರಾಗ್ಯ ಬರಬೇಕು. ವೈರಾಗ್ಯ ಅಂದರೆ ಏನು ರೀ? ಸಮಸ್ತ ವಸ್ತುಗಳ ಬಗ್ಗೆ ಆ ವಿಷಯಗಳು ಗೊತ್ತಿರಬೇಕಂದ್ರೆ ಅಂತರ್ ಮಹಾರೋಗತಿ ವಿಜಾನನ ಕೋವಾನ ತ್ಯಜಿತಿ. ಶಂಕರಾಚಾರ್ಯ ಬರೀತಾರೆ, ಬಹಳ ಸುಂದರ ದೃಷ್ಟಾಂತ ಕೊಡೋರು. ಬಹಳ ಸುಂದರ ಹೆಣ್ಮಗಳದ, ಅಪ್ರತಿಮ ಸುಂದರಿ, ಮೈತುಂಬ ಬಂಗಾರ, ಕಿಲೋಗಟ್ಟಲೆ ಮೈತುಂಬ ಬಂಗಾರ, ಏಕಾಂತ ಪ್ರದೇಶ. ಆಕೆ ಅಂತಾಳೆ, ನಾನು ಸ್ವೀಕಾರ ಮಾಡು, ನನಗೇನೂ ತೊಂದರೆ ಬರೀ ಇಷ್ಟೆಲ್ಲ, ಬರೀ ನಾ ಅಲ್ಲ, ಇಷ್ಟ ಐಶ್ವರ್ಯ ಜೊತೆಗೆ ನೀನು ಬರ್ತೀನಿ ಅಂತ ಅಂದ್ರೆ ಯಾವಲ್ಲ ಅಂತ. ಅದಕ್ಕೆ ವೈರಾಗ್ಯದ ಅವಧಿ ಅಂದರು ಅವರು. ಪರಂತು ಆಕೆ ಎಲ್ಲ ತಯಾರಾಗಿ ಬಂದಾಳೆ, ಸುಂದರದಳ, ರೊಕ್ಕದ, ಏನು ಚಿಂತೆ ಸಾಹಿತ್ಯಕ ನಾನು ಜ್ವಾಕಿ ಮಾಡ್ತೀನಿ ಅಂತಾಳೆ. ಯಾರು ಅಲ್ಲ ಅಂತಾರೆ? ಒಬ್ಬ ಅಲ್ಲ ಅಂತ. ಏನು ಆಕೆಗೆ ಒಳಗೆ ಕ್ಯಾನ್ಸರ್ ಅದ ಅಂತ ಗೊತ್ತಾಯಿತು. ತೋತಾನೇನು ಇಲ್ಲ. ಅಂತರ್ ಮಹಾರೋಗವತಿ ವಿಜಾನನ ಕೋವಾನ ತ್ಯಜಿತಿ. ಹಂಗೆ ಸಮಸ್ತ ಶಬ್ದ ಸ್ಪರ್ಶ ರೂಪ ಸದ್ಗಂಧಾದಿಗಳು ಇವು ಸುಂದರ ಅದಾವ, ಎಲ್ಲ ಅದಾವ. ಹೌದಲ್ಲ? ಅನಿತ್ಯ ಸುಖದ ಆಭರಣನೂ ಹಾಕ್ಕೊಂಡವ, ಸುಖ ಅನ್ನಿಸ್ತದ, ಎಲ್ಲ ಹಾಕ್ಕೊಂಡವ. ಪರಂತು ಇವು ನನಗೆ ನರಕಕ್ಕೆ ಒಯ್ತಾವ, ದುಃಖಕ್ಕೆ ಒಯ್ತಾವ ಅಂತ ಗೊತ್ತ. ಕೋವಾನ ತ್ಯಜತಿ, ಕೋವಾನ ತ್ಯಜತಿ. ಯಾರು ಬಿಡಂಗಿಲ್ಲ, ಬಿಡಂಗಿಲ್ಲ. ಅದಕ್ಕೆ ಅಂತಾರೆ ಅವ್ರು. ಏನಪ್ಪ ಅಂತ ಕೇಳಿದ್ರೆ ಪರಮಾತ್ಮ ಭಾಳ ಸುಂದರ. ಮಾಯಾದ ಮಗಳು ಇದು ಜಗತ್ತ, ಶಬ್ದ ರೂಪದಿಂದ. ಇದು ಕುಬಡಿ ಇತ್ತು ರೀ, ಕುಬಡಿ. ಇದು ಕಣಪಿಡಿ ಏನೂ ಇರಲಿಲ್ಲ, ಕ್ಯಾಟಗೂಡ ಕರಿ ಮಾರಿದಿತ್ತು. ವಿಚಾರ ಮಾಡ್ತು, ಯಾರು ಸ್ವೀಕಾರ ಮಾಡ್ತಾರೆ ಇದಕ್ಕೆ? ಸ್ವೀಕಾರ ಯಾರು ಮಾಡ್ತಾರೆ ಇದಕ್ಕೆ? ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಭಾಳ ಶಾಣೆ ತಾಯಿ ಅದಕ್ಕೆಲ್ಲ ನಕಲಿ ಮಾಡಿಸೋರು. ನಕಲಿ ಹಲ್ಲ,
ನಕಲಿ ಚಸ್ಮಾ ಎಲ್ಲ ನಕಲಿ ಮಾಡಿ ಚೆಂದಾಗಿ ಉಡಿಸಿಕೊಂಡ್ರು ನೋಡಿದವರೆಲ್ಲ ಭಾಳ ಸುಂದರದ ಅನ್ನಕತ್ತೀವಿ. ಹಂಗೆ ಇದು ಜಗತ್ತೇನಪ್ಪ ಅಂದ್ರೆ ಮಾಯಾದ ಕುಬಡಿ ಮಗಳಿದು ಜಗತ್ತು. ಇದಕ್ಕೆ ಏನಿಲ್ಲ, ಅದಕ್ಕೆಲ್ಲ ಚೆಂದಾಗಿ ನಾಮರೂಪ ಶೃಂಗಾರ ಮಾಡೋದು. ಇದಕ್ಕೆ ನಾಮರೂಪ ಶೃಂಗಾರ ಮಾಡಿದ್ರೆ ಎಂಥವ್ರು ಅನ್ಬೇಕು ಇದಕ್ಕೆ. ಮದುವೆ ಮಾಡ್ಕೊಂಡು ಮನೆಗೆ ಹೋದ ಕೂಡಲೇ ಗೊತ್ತಾಗ್ತದೆ. ಈಗ ಗೊತ್ತಾಗಿಲ್ಲ ನಿನಗೆ. ಮಾಡ್ಕೊಂಡು ಮದುವೆ ಆಕೆಗೆ ನೀವು ಮನೆಗೆ ಹೋಗಿ ಗೊತ್ತಾಕ. ಮನೆಗೆ ಹೋಗಿ ತಂದು ಹಲ್ಲಿ ಬಿಚ್ಚಿಡ್ತು, ತಲೆ ಮೇಲೆ ಕೂದಲ ತೆಗೆದಿಡ್ತು ಬಾಜು ಅಂದ್ರೆ ಅವಾಗ ಗೊತ್ತಾಕ. ಹೌದಲ್ಲ? ಹಾಗೆ ಈ ಜಗತ್ತ ನಾವು ಸುಂದರ ಅದ. ಈಗೆಲ್ಲ ಒಳ ಸಿಕ್ಕ ಅಂದ್ರೆ ಅಂತಾರೆ ನಾವು ಮೊದಲೇ ಗೊತ್ತಾಗಲಿಲ್ಲ ರೀ ಅಂತಾರೆ. ಈಗ ನಮ್ಗೆ ಮೊದಲೇ ಗೊತ್ತಾಗಲಿಲ್ಲ ರೀ. ಈಗ ಅದಕ್ಕೆ ಮಾಯಾ ಅನ್ನೋ ತಾಯಿ ಈ ಜಗತ್ತಿಗೆ ನಾಮರೂಪ ಶೃಂಗಾರ ಮಾಡಿ ಕೂರಿಸೋದು. ಅದು ನೋಡಿದವರೆಲ್ಲ ಹಾಗೆ ಇರ್ತದೆ. ಅದಕ್ಕೆ ಅಲ್ಲಿ ಒಳಗೆ ಹೋಗ್ಬಾರ್ದು. ಹೋಟೆಲ್ದಾಗ ಅಡುಗೆ ಮಾಡಲ್ಲಿ ಹೋಗಬಾರ್ದು. ಬರೀ ಗ್ಲಾಸ್ನಾಗ ಇಟ್ಟದ್ದೇ ನೋಡ್ಬೇಕು. ನಿಮ್ಮ ಜಾಮೂನು ರಸಗುಲ್ಲ ಅಲ್ಲಿ ಹೋಗಿ ನೋಡಿದ್ರಿ ಅಂದ್ರೆ ನೀವು ಯಾವ ಹೊಳ್ಳಿ ಹೊಡ್ಲಿಕ್ಕೆ ಹೋಗಿಲ್ಲ. ಅವರೆಲ್ಲ ಹಿಂಗೆ ಎಲ್ಲ ಹಂಗೆ ಮಾಡ್ತಾರೆ. ಎಲ್ಲ ನಡೆದಿರ್ತದೆ ಅಲ್ಲಿ ಏನು ಮಾಡ್ತಾರೆ ಮನುಷ್ಯ. ಅದಕ್ಕೆ ಹೇಳ್ತಾರೆ ಈ ಮಾಯಾ ಹೀಗೆಲ್ಲ ಮಾಡಿದೆ. ಅದಕ್ಕಂದ್ರೆ ಅವರು ಆಪಾತ ವೈರಾಗ್ಯವತ್ತು ಮುಮುಕ್ಷುನ್ ಭವಾಬ್ಧಿ ಪಾರಂ ಪೃಥಿಯಾತ್ ಮುದ್ಯತಾನ್ ಆಶಾಗ್ರಹೋ ಮಜ್ಜಯತೆ ಅಂತರಾಲೆ ನಿಗ್ರಹ್ಯ ಕಂಠೆ ವಿನಿವೃತ್ಯ ವೇಗಾತ್ ವಿನಿವೃತ್ಯ. ಎರಡು ಚಂದ ಹೇಳಿದ್ರು ನೋಡ್ರಿ. ಅಲ್ಲ, ರಾಗ ಎಷ್ಟು ಜಲ್ದಿ ಹಾಕೋದು, ವಿರಾಗಡ ಜಲ್ದಿ ಹಂಗಿಲ್ಲಲ್ರಿ. ಎಷ್ಟು ರಾಗ ವೀರ ನೋಡಿದ ಕೂಡಲೇ ಬೇಕಿ ಅಂತಾನೆ, ತಿಂದ ಕೂಡಲೇ ತಾನೇ ಅಂತಾನೆ. ಎಷ್ಟು ಜಲ್ದಿ ಅದರಿಂದ ವಿರಾಗ ಆಗಕ್ಕೆ ಭಾಳ ಟೈಮ್ ಹಿಡಿತು. ಅದು ಅಷ್ಟು ವೇಗಾತ್ ಅಂತಾರೆ ಅವರು, ಬಹಳ ವೇಗದ. ಅದನ್ನು ನೀನು ಅದರ ರಾಗದಿಂದ ಹೊರಗೆ ಬರಬೇಕಾಯ್ತು ಅಂದ್ರೆ ಆಪಾತ ವೈರಾಗ್ಯವತ್ತು ಮುಮುಕ್ಷುನ್ ಏನಪ್ಪ ಅಂತ ಕೇಳಿದ್ರು. ಆಪಾತ ವೈರಾಗ್ಯ ಇತ್ತು ಅಂದ್ರೆ, ಆಪಾತ ವೈರಾಗ್ಯ ಅಂದ್ರೆ ಕಮ್ಮ ವೈರಾಗ್ಯ, ಮಂದ ವೈರಾಗ್ಯ ಇರಬಾರ್ದು ಮನುಷ್ಯನಿಗೆ. ಮಂದ ವೈರಾಗ್ಯ ಇತ್ತಂದರೆ ಏನಪ್ಪ ಅಂತ ಕೇಳಿದರೆ ಅವಾಗ ಮನುಷ್ಯನಿಗೆ ಈ ಆಶಾ ಬೆಳ್ಕೊಂಡೊಯ್ದು ಬಿಡ್ತಾರೆ. ಅದು ಅರ್ಧಮರ್ಧ ವೈರಾಗ್ಯ ಇತ್ತಂದ್ರೆ. ಪೂರ್ವ ವೈರಾಗ್ಯ ಇದ್ದೇನೆ ಇಲ್ಲಕ್ಕ ಅಲ್ಪ ಮಂದಿದು ಕೇಳಿ ಮಂದಿದು ನೋಡಿ ಹಿಂಗೆ ವೈರಾಗ್ಯ ಬರ್ತಾವಲ್ರಿ. ಮಂದಿ ಕೇಳ್ಕೊಂಡ ಅಲ್ಲಿ ಹೋದ್ರೆ ಸ್ವಾಮಿ ಆದ್ರೆ ಭಾಳ ಚಲೋ ಹಾಕೋದಪ್ಪ, ಮಂದಿ ಕಾಲು ಬಿಡ್ತಾರೆ, ರೊಕ್ಕ ಕೊಡ್ತಾರೆ, ಬಟ್ಟೆ ಅಡ್ಡು ನಡೀತಾವೆ ಅಂತ ತಿಳ್ಕೊಂಡು ಆದಿ ಅಂದ್ರೆ ಜನ ಮುಂದೆ ಹೊಟ್ಟೆನೂ ಇಲ್ಲ ಬಟ್ಟೆನೂ ಇಲ್ಲ. ಸಮಸ್ಯೆ ಅದಂತಾರೆ ಅವರು. ಅದು ಆಗಂಗಿಲ್ಲ ಅಂತ ನಾವು ವಿಚಾರ ಮಾಡುವಂಥ ನಾವು ಮಂದ ವೈರಾಗ್ಯ ಇತ್ತು ಅಂತಂದ್ರೆ ವಿಷಯ ಹೆಂಗೆ ಮಸು ಹಿಡ್ಕೊಂಡು ಎಳ್ಕೊಂಡು ಹೋಯ್ತದೆ ನೋಡು, ಒಳಗೆ ಹೋಗ್ಬೇಕಂತಾನೇನು. ಹಾಗೆ ಮಂದ ವೈರಾಗ್ಯ ಇತ್ತು ಅಂದರೆ ಈ ವಿಷಯಗಳು ಎಳ್ಕೊಂಡು ಹೋಯ್ತಾವೆ. ಅವನಿಗೆ ಮಠದಂದು ಹೊರಗೆ ಹಾಕ್ತಾವೆ. ನಡಿ ಏನು ಮಾಡಮ್ಮ, ಏನು ಸುದ್ದಿ, ಏನು ಮಾಡಿ ಏನಾಗ್ಯದ, ಯಾರಾಗ್ಯಾರ ಏನಾಗ್ಯಾರ ಆಗ್ಲಾರ್ದು ಉದಾಹರಣೆ ಹೇಳ್ತದೆ, ಆದವ್ರದ್ದು ಹೇಳಂಗಿಲ್ಲ. ಅದು ಎಷ್ಟು ಮಂದಿ ಕೇಳ್ಯಾರ, ಯಾರಾಗ್ಯಾರ ಏನಾಗ್ಯಾರ, ಸುಮ್ಮನೆ ನಡಿ ಹ್ಯಾಂಗೆ ಇದ್ದಂಗೆ ಇತ್ತು, ಹಣೆಬರ ಇದ್ದಂಗೆ ಹಾಕೋದು, ನಡಿ ಆ ಕಡೆ ಅಂತ. ಅದು ಇಷ್ಟು ಬೆರಿಕೆದ ಎಳ್ಕೊಂಡು ಹೋಯ್ತಾರೆ. ಅದು ಬಂದು ವೈರಾಗ್ಯ, ತೀವ್ರ ವೈರಾಗ್ಯ ಬೇಕಂತ ನಾವು. ಅದು 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 ಸೋತವ್ರದ್ದೇ ಹೇಳ್ತದೆ, ಗೆದ್ದವ್ರದ್ದು ಒಬ್ರದ್ದು ಹೇಳಂಗಿಲ್ಲ. ಯಾಕೆ ಉದಾಹರಣೆ ತಮ್ಮದೇ ಕೊಡ್ತಾರೆ, ಯಾರಿದ್ದರು ಮತ್ತವ್ರದ್ದು ಹೆಂಗೆ ಕೊಡ್ತಾರೆ. ಎಷ್ಟು ಬಿದ್ದಾರ ಅವ್ರದ್ದೇ, ಗೆದ್ದವ್ರದ್ದು ಹೇಳಂಗಿಲ್ಲ ಅವರು. ಸುಖ ಮಹರ್ಷಿ ಗೆದ್ದ, ಸಿದ್ಧಾರ್ಥ ಗೆದ್ದರು, ಎಷ್ಟೋ ಅವ್ರದ್ದಿಲ್ಲ. ಬಿದ್ದಾರು ನೋಡು, ಗೆದ್ದಾರು ನೋಡಿದ್ರೆ ಬಿದ್ದಾರು ನೋಡು ಅಂತ. ಇದಕ್ಕೆ ಅಂತಾರೆ ಅವರಕ್ಕೆ ಆಪಾತ ವೈರಾಗ್ಯವತೋ ಮುಮುಕ್ಷುನ್. ಎಂಥ ಮುಮುಕ್ಷು? ಆಪಾತ ವೈರಾಗ್ಯವತಃ, ಮಂದ ವೈರಾಗ್ಯ. ಹೌದಲ್ರಿ? ಈಗೇನದಲ್ರಿ, ಗಿಡ ದೊಡ್ಡದಾಗಿತ್ತು, ಬಡ್ಡಿ ದೊಡ್ಡೈತೆ ಅಂದ್ರೆ ಯಾರ್ಯಾಕೆ ಎಮ್ಮೆ ಕತ್ತಿ ಎಲ್ಲ ಮೇಯ್ತಿಕ್ರಿ, ಏನಾಗಿಲ್ಲ. ಹೌದಲ್ರಿ? ಇಟೇ ಇತ್ತಂದ್ರೆ
ಇನ್ನೂ ಅದಕ್ಕೆ ಟಂಗಿ ಪಂಗಿ ಹೊಡೆದಲಿಕ್ಕೆ ಇಟ್ಟೇ ಇತ್ತು ಅಂದ್ರೆ ಕುರಿ ಬಾಯಿ ಹಾಕಿದ್ರು ಹೋಗ್ತದೆ ಅದು. ದನ ಅಲ್ಲ, ಕುರಿ ಬಾಯಿ ಹಾಕಿದ್ರು ಹೋಗ್ತದೆ. ಹಂಗೆ ಈ ಮಂದ ವೈರಾಗಿ ಇದ್ದವ್ರಿಗೆ ಇಂಥವ್ರು ಯಾರು ಗಂಟು ಬಿದ್ದರು ಅಂದ್ರೆ ಅಲ್ಲಿ ಹೋಗಿ ಏನಾಗ್ತದೆ, ಇಲ್ಲೇನಾಗ್ಯದ ಯಾರಿಗೂ ಅವನಿಗೆ, ಅಲ್ಲಿ ಹೋಗಿ ಏನಾಗ್ತದೆ ಅಂತ ನಾನು, ಅಲ್ಲಿ ಹೋಗಿ ಏನಾಗ್ತದೆ, ಯಾರು ಕೇಳಿ ಏನಾಗ್ಯಾರ, ಮತ್ತು ಅವ ಅಲ್ಲಿದ್ದು ಏನಾಗ್ಯದ ಯಾರಿಗೂ, ಅವನು ಅದೇ ಆಗ್ಯಾನ ಖರೆ. ಅದೇ ಸ್ವಾಭಾವಿಕ ಮಂದ ವೈರಾಗಿದ್ದವನಿಗೆ ಖರೆ ಅನ್ನಿಸ್ತದೆ. ಹೌದಪ್ಪ, ಎಷ್ಟು ಮಂದಿ ಅವರೇ ಅಲ್ಲಿ ಎಲ್ಲರೂ ಸಿದ್ಧಾರೂಢ ಆಗ್ಬೇಕಾ? ಏನು ಜರುರತ್ತೆ? ಮುಕ್ತಿಯಾಗ ಸಿದ್ಧಾರೂಢ ಆಗ್ಬೇಕನ್ನೋ ಜರುರತ್ತಿಲ್ಲ. ಜ್ಞಾನ ಬೇಕಾಗಿದೆ, ಮುಕ್ತಿ ಸಿದ್ಧಾರೂಢ ಆಗ್ಬೇಕನ್ನೋ ಜರುರತ್ತಿಲ್ಲ. ಯಾರಂಗೆ ಆಗ್ಬೇಕನ್ನೋ ಜರುರತ್ತಿಲ್ಲ. ಶಿವಕುಮಾರ ಸ್ವಾಮಿ ಬೇಕು, ಶಿವಪುತ್ರ ಸ್ವಾಮಿ ಗುರು, ಏನು ಜರುರತ್ತಿಲ್ಲ. ಅದು ಮುಕ್ತಿಗೆ ತಿಳ್ಕೊಳ್ಳೋದು, ಅದು ಯಾರಂಗೆ ಆಗೋದಲ್ಲ. ಅದು ಮುಕ್ತಿ ಬ್ರಹ್ಮನಂಗೆ ಆಗೋದದು, ಪರಮಾತ್ಮ ಆಗೋದದು, ಯಾರಂಗೆ ಆಗೋದಲ್ಲ. ಒಬ್ರಂಗೆ ಆಗೋ ಪ್ರಶ್ನೆ ಇಲ್ಲ. ಪರಮಾತ್ಮನಂಗೆ ಎಲ್ಲರಿಗೆ ಹಾಕಿ ಬರ್ತದೆ. ಬ್ರಹ್ಮ ಹಾಕಿ ಎಲ್ಲರಿಗೆ, ಸಿದ್ಧಾರೂಢ ಹಾಕಿ ಬರೋಂಗಿಲ್ಲ ಎಲ್ಲರಿಗೆ, ಸುಖಮಹರ್ಷಿ ಹಾಕಿ ಬರೋಂಗಿಲ್ಲ, ವ್ಯಾಸ ಹಾಕಿ ಬರೋಂಗಿಲ್ಲ ಎಲ್ಲರಿಗೆ, ಬ್ರಹ್ಮ ಹಾಕಿ ಎಲ್ಲರಿಗೆ ಬರ್ತದೆ. ಪರಂತು ಈ ಬುದ್ಧಿ ಹೇಳಂಗಿಲ್ಲ ಅವರು. ಸಿದ್ಧಾರೂಢ ಆಗಂಗಿದ್ದೀಯ ನೀ, ಯಾಕದು ಹೋಗ್ತಿ, ನೀ ಏನು ಮಾಡ್ತೀವಿ ಅಂತ ಹಿಂಗೇನಪ್ಪ ಅಂತ ಕೇಳಿದರೆ, ಮುಮುಕ್ಷ ಆಪಾತ ವೈರಾಗ್ಯವತಃ ಮುಮುಕ್ಷ, ಮಂದವಾಗಿರ್ತ ಮುಮುಕ್ಷುವಿಗೆ ಭವಾಬ್ಧಿ ಪಾರಂ ಪ್ರತಿಯಾತು ಮುದ್ಯತಾನ್. ನೋಡ್ರಿ, ಸಂಸಾರ ಸಾಗರವನ್ನು ದಾಟಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಆಪಾತ ವೈರಾಗ್ಯವತೋ ಮುಮುಕ್ಷು, ವಿಶೇಷಣದ ಅದು ಏನ್ರಿ, ಸಂಸಾರ ಸಮುದ್ರವನ್ನು ದಾಟಬೇಕೆಂದು ಪ್ರಯತ್ನವನ್ನು ಮಾಡತಕ್ಕಂಥ ಆಪಾತ ವೈರಾಗ್ಯ ಅಂದರೆ ಮಂದಬುದ್ಧಿಯ ಮುಮುಕ್ಷುನ್. ಈ ಮುಮುಕ್ಷುಗೆ ಏನು ಆಶಾ ವಾಪಸ್ಸು ತೊಗೊಂಡು ಹೋಗ್ತದೆ. ಆಶಾಗ್ರಹವು, ಆಶೆ ಎಂಬ ಈ ಮೊಸಳೆ ಅವನಿಗೆ ಎಳ್ಕೊಂಡು ತರ್ತದೆ, ಹೊರಗೆ ಹೋಗೋನಿಗೆ ಎಳ್ಕೊಂಡು ತರ್ತದೆ. ಮಜ್ಜೆಯಂತೆ ಅಂತರಾಲೆ, ಅಂತರಾಲದ ಆ ದಂಡಿನೂ ಇಲ್ಲ, ಈ ದಂಡಿನೂ ಇಲ್ಲ. ಸಂಶಯಾತ್ಮ ವಿನಶ್ಯತಿ, ಆ ದಂಡಿನೂ ಇಲ್ಲ, ಈ ದಂಡಿನೂ ಇಲ್ಲ. ಅಂತರಾಲೆ ನಿಗೃಹ್ಯ ಕಂಠೆ ಕುತ್ತಿಗೆ ಹೊಡೆದು ಮೊಸಳೆ ಕಾಲು ಹಿಡಿತಾವೆ, ಈ ಆಶಾ ಕುತ್ತಿಗೆನೇ ಹಿಡಿತಾವೆ. ಎಷ್ಟು ಮಜಾ ಹೇಳಿದ್ರೆ ನೋಡ್ರಿ. ಅವು ಯಾರೋ ನೀರಾಗ ಮುಳುಗಾಲ ಕಾಲು ನಡ್ಕೊತ ಹೋಗಾರ ಕಾಲು ಹಿಡಿಜಾಕೋತದ, ಅದು ಕಾಲೇ ಹಿಡಿತದೆ. ಇದು ಇಲ್ಲಿ ಹಿಡಿದ್ರೆ ಬಿಡಿಸ್ಕೊಳ್ಳೋ ಕಟ್ಟ ಹೇಳ್ರಿ, ಮುಗೀತು. ಕಾಲು ಹಿಡಿದ್ರೆ ಏನು ದಡ್ಪಡ ಮಾಡ್ಬೋದು, ಇಲ್ಲೇ ಹಿಡಿತಂದ್ರೆ ಕಥೆನೇ ಮುಗೀತು. ಇದು ಆಶೆ ಎಂಬ ಈ ಮೊಸಳೆಯು ಏನಪ್ಪ ಅಂದ್ರೆ, ಇದು ಕಂಠೇ ನಿಗೃಹ್ಯ ವೇಗಾತ್ ನಿವರ್ತ್ಯತೆ, ಹೊಳ್ಳಿ ಸಂಸಾರ ಕರ್ಕೊಂಬರ್ತದೆ. ಬಾ ಅಲ್ಲಿ ಹೋಗಿ ಏನು ಮಾಡ್ತೀಯ, ಯಾರದಾರ, ಯಾವಾಗ್ಯಾರ, ಏನು ಕಂದಾರ, ಏನು ಮಾಡ್ಯಾರ, ಎಷ್ಟು ಮಂದಿ ಹೋಗ್ಯಾರ, ಎಷ್ಟಾಗ್ಯಾರ, ಯಾರು ನೋಡ್ಯಾರ ಮುಕ್ತಿ ಅಂತ, ಯಾರು ನೋಡ್ಯಾರ? ಭಕ್ತಿ ಸುಖಂ ಸಂಸಾರದೊಳುಂಟು, ಮುಕ್ತಿಯೇನೇ ಇಲ್ಲ, ಅದರೊಳಗೇನು ಉಂಟು, ಅಲ್ಲೇನದ? ಬಾ ಚಂದ, ಬಾ ಎಷ್ಟು ನೋಡೋಕೆ ಕೇಳೋಕ್ಕೆ ಚಂದ ಬಿಟ್ಟು ಆ ಕಡೆ ಹೊಂಟ, ಅಲ್ಲಿ ಅದು ನೋಡೋಂಗಿಲ್ಲ ಅಂತ, ನದು ಹತ್ರ ಚಕ್ಚೂರು ಗತ್ತೈತಿ ಅಂತ. ನವಾಗ ಗಚ್ಚತಿ ಅಂತ, ಅದು ಯಾವ ಥರ ಆನಂದ. ಬಾ ಎಳ್ಕೊಂಬರ್ತದೆ ಅಂತಾರೆ ಮಂದಿ ಇದ್ದಂದ್ರೆ, ಹಿಂಗೆ ಹೇಳಿ ಎಳ್ಕೊಂಬರ್ತದೆ. ಕಂಠೇ ಗೃಹೀತ್ವ ವೇಗಾತ್ ವಿನಿವರ್ತ್ಯತ, ಬಹುವೇಗದಿಂದ ಅಲ್ಲಿ ಎಳ್ಕೊಂಬರ್ತದೆ. ಈ ಮಾರ್ಗ ಬರೋಕೆ ನಮಗೆ 20-30 ವರ್ಷ ಹೋಗ್ಯಾವಲ್ರಿ. ನೋಡ್ರಿ ಏನು ಕದ್ದಿ ಕಡ್ದೆಪ್ಪ, 30 ವರ್ಷ ಹೋದ ನೋಡ್ರಿ, ಗೊತ್ತಾಗಿಲ್ಲ ನಮ್ಗೆ. ಅಷ್ಟು ಮಂದ ಬುದ್ಧಿ ಬರೋಕೆ, ನಾವು ಈ ದಾರಿ ಬರೋಕೆ 20-30 ವರ್ಷ ಹೋದವಲ್ರಿ. ಹಂಗದ ಬಿಡಂಗಿಲ್ಲ ಅದು. ಅದಕ್ಕೆ ಯೋಕೋ ದ್ವೀವ ತ್ರಿವ ಅಂದ್ರೆ ಮಹಾತ್ಮ ಭಾಳ ಕಠಿಣದಪ್ಪ ಈ ಮಾರ್ಗ. ಇದು ಮಂದ ಅಧಿಕಾರಿ ಕೆಲಸ ಇಲ್ಲಿದೆ. ಬಂದ ಅಂದರೂ ವಾಪಸ್ ಹೋಗ್ತಾನೆ, ಎಳ್ಕೊಂಡು ಒಯ್ತದೆ. ಯಾವುದು ಆಶಾ, ಆ ಮನುಷ್ಯನಿಗೆ ತತ್ವಜ್ಞಾನ ಮಾಡಿ ಕೊಡಂಗಿಲ್ಲ ಅವನಿಗೆ. ಆದ್ದರಿಂದ ಹೇ ಶಿಷ್ಯ, ಈ ಆಶಾ ಮೊದಲು ಬಿಡಬೇಕು.
ವಿಷಯಕ್ಕೆ ಗೃಹೋ ಏನ ಸುವಿರಕ್ತಿ ಅಶಿನಾಹತಃ ಸ ಗಚ್ಚತಿ ಭವಾಂಬೋಧೆ ಪಾರಂ ಪ್ರತ್ಯುಹ ವರ್ಜಿತಃ. ಮತ್ತು ಕುತ್ತಿಗೆ ಹಿಡ್ದಾದಂದ್ರೆ ಬಿಡಂಗೆ ಕಾಣಂಗಿಲ್ಲ. ಯಾಕ್ರಿ ಕಥೆನೇ ಮುಗೀತು. ಮತ್ತು ಹೆಂಗೆ ಮಾಡ್ಬೇಕ್ರಿ? ಅಧಿಕಾರಿ ಇಲ್ಲ ಮಾಡೋಕ್ಕೆ ಬರಂಗಿಲ್ಲ ಅನ್ನೋದೇ ಪ್ರಶ್ನೆನೇ ಇಲ್ಲಿ ಅಧ್ಯಾತ್ಮದೊಳಗೆ. ಪರಂತು ಯಾವ ಅದಾನ ಸುವಿರಕ್ತ ಶಬ್ದ ಇಟ್ರಿ ಏನ್ರಿ, ಆ ಮೊಸಳಿ ಹಿಡ್ದದ ಖರೆ ಅದನ್ನು ಕೊಲವರು ಬೇಕಲ್ಲ. ಶ್ರೀಕೃಷ್ಣ ಆನೆ ಹಿಡಿದಿತ್ತು, ಮೊಸಳಿ ಬಿಟ್ಟಲ್ಲ, ಕಡ್ದು ಸತ್ತೋಯ್ತು. ಹೌದಲ್ಲ, ಸತ್ತೋಯ್ತು. ಹಂಗೆ ನಿನಗೂ ಕೂಡ ವಿಷಯ ಮೊಸಳಿ ಹಿಡ್ದ ನೀನು ಹಂತಕ್ಕೊಂದದ ಚಕ್ರ, ಅದು ತೆಗಿ ಹೊರಗೆ. ಆ ಚಕ್ರ ಒಳಗೆ ಅದ ನೀನು ಹಂತಕ್ಕೆ ಅದು ಹೊರಗೆ ತೆಗಿ. ಏನು ಸುವಿರಕ್ತಿ. ಹೌದಲ್ಲ, ಸುವಿರಕ್ತಿ, ಬರೀ ವಿರಕ್ತಿ ಅಲ್ಲ, ಸುವಿರಕ್ತಿ. ತಿಳಿದು ಬಿಡೋದು, ತಿಳಿಲಾರ್ದೆ ಬಿಡ್ತಾವಲ್ಲ. ಏನು ತ್ರಾಸು ಕೊಟ್ಟರೆ ಓಡಿ ಬರ್ತಾವೆ ನೋಡ್ರಿ, ಮತ್ತೆ ಕರೆದ್ರೆ ಮತ್ತೆ ಹೊಕ್ಕೋ. ಅವು ಅಲ್ಲ, ಏನಪ್ಪ ಅಂತ ಕೇಳಿದ್ರೆ ಇವು ಅರ್ಧ ಬಿಡ ಸನ್ಯಾಸಿ ಆಗೋದಲ್ಲ. ಅವ್ರಂತಾರೆ ಅವರು ಸುವಿರಕ್ತಿ ಅಂದ್ರೇನು? ಸುವಿರಕ್ತಿ ಅಂದ್ರೇನು? ವಿಷಯಗಳಲ್ಲಿ ದೋಷ ದರ್ಶನ ಕಂಡು, ದೋಷ ದರ್ಶನವೇ ಬೀಜವು, ಆವ ಅನುವಿಂದ ಅದನ್ನು ಬಿಡುವುದೇ ರೂಪ, ಮರಳಿ ಎರಗದಿವುದೇ ಕಾರ್ಯ. ಬರ್ದಾರಲ್ಲ ನಿಜಮಂಡ್ರು. ಹಿಂಗೆ ಈ ವಿರಕ್ತಿ ಇರ್ಬೇಕು ಅವನಿಗೆ. ಹಿಂಗೆ ಸುವಿರಕ್ತಿ ಅಂದ್ರೆ ಏನು ರೀ? ದೋಷ ದರ್ಶನದಿಂದ ಏನಪ್ಪ ಅಂದ್ರೆ ಬಿಟ್ಟು ಈ ದೋಷ ದರ್ಶನ ನೋಡುವುದೇ ಖಡ್ಗ. ಈ ಆಶೆ ಎಂಬ ಮೊಸಳೆಯನ್ನು ಕೊಲ್ಲಲಿಕ್ಕೆ ಮತ್ತೊಂದು ಉಪಾಯ ಇಲ್ಲ. ಅದಕ್ಕೆ ವಿರಕ್ತಿನೇ. ವಿರಕ್ತಿ ಅಂದ್ರೇನು? ದೋಷ ದರ್ಶನ. ಇದರೊಳಗೆ ವಿಷ ಸೇರ್ಯದ ಅಂತ ಗೊತ್ತಾಯಿತು ಅಂದರೆ, ಎಂಥ ಹಸಿವು ಇದ್ರೂ ಮನುಷ್ಯ 3 ದಿನ ಊಟಿಲ್ಲ, ಅವನ ಮುಂದೆ ಖೀರ್ ತಂದಿಟ್ಟಾರ ಎಲ್ಲ ಹಾಕಿ, ಎಷ್ಟು ಆನಂದ. ಬಾಯಿ ಆಡಿಸೋ ಜರಿತ ಬರೀ ಘಟಘಟ ಕುಡಿದಂತ ಕುಡಿಬೇಕು ಅಂತ ಎತ್ತದ. ಯಾರ ಹೇಳಿದ್ರು ವಿಷ ಮುಂಚು ಅದ್ರಾಗ ವಿಷ ಹಾಕ್ಯಾರು ಅಂದ. ಪರಂತು ಆ ಮನುಷ್ಯ ಕುಡಿತಾನೇನು? ಸತ್ರ ಉಪವಾಸ ಸತ್ಯನೇ ವಿನ ವಿಷ ಕುಡಿಯಂಗಿಲ್ಲ ಅಂತ ಹೆಂಗೆ ಬಿಡ್ತಾನೆ? ಹಾಗೆ ಈ ಸಂಸಾರಗಳಲ್ಲಿ ಇವೆಲ್ಲ ವಿಷ ಅದಾವ. ಇವು ನನ್ನನ್ನು ತೊಗೊಂಡು ಬಿಡ್ತಾವೆ. ನನ್ನ ಇಡುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅದನ್ನು ವಿರಕ್ತಿ ಇವನಿಗೆ ಬರ್ತದೆ, ಆ ವಿರಕ್ತಿಯಿಂದ ಆಶಾ ಅಂತಕ್ಕಂಥ ಮೋಹ ಅಂತಕ್ಕಂಥದ್ದು ಏನಪ್ಪ ಅದನ್ನು ಕತ್ತರಿಸಿ ಹಾಕ್ತಾನೆ. ಅವ ಏನಪ್ಪ ಅಂದ್ರೆ ಸಗಚ್ಚತೆ ಭವಾಂಬೋಧೆ ಪಾರ ಪ್ರತ್ಯೂಹ ವರ್ಜಿತ. ಏನಪ್ಪ ಅಂದ್ರೆ ಅವ ಸಂಪ್ರತ್ಯೂಹ ಅಂದ್ರೆ ಪ್ರತಿಬಂಧಕಗಳು, ಸಮಸ್ತ ಪ್ರತಿಬಂಧಗಳಿಂದ ದೂರಾಗಿ. ಅದು ಭಾಳ ಪ್ರತಿಬಂಧಕ ಅದಾವಲ್ಲ. ಭೂತ ಪ್ರತಿಬಂಧಕ, ವರ್ತಮಾನ ಪ್ರತಿಬಂಧಕ, ಭಾವಿ ಪ್ರತಿಬಂಧಕ ಅದಾವ. ಹೌದಲ್ಲ? ವಿಷಯ ಬಿಟ್ಟ ಖರೆ ಪ್ರತಿಬಂಧಕ ಅವು ಬಿಡ್ಬೇಕು. ವಿಷಯ ಬಿಟ್ಟಾನವ ಪ್ರತಿಬಂಧಕ ಅದಾವ, ಅವು ನೆನಪಾಗ್ತಾವೆ. ವರ್ತಮಾನ ಪ್ರತಿಬಂಧಕ ಅದಾವ, ಕಣ್ಣು ಮುಂದೆ ಅದಾವೆ. ಭೂತ ಮುಂದೇನು ಸಿಗ್ತದೆ ಅಂತ ಇವೆಲ್ಲ ಪ್ರತಿಬಂಧಗಳು. ಪ್ರತ್ಯೂಹ ಅದಕ್ಕೆ ಪ್ರತ್ಯೂಹ ವರ್ಜಿತ. ಪ್ರತಿಬಂಧಕಗಳನ್ನು ಬಿಟ್ಟು, ಭೂತ ವರ್ತಮಾನ ಭವಿಷ್ಯ ಪ್ರತಿಭೆಗಳನ್ನು ಬಿಟ್ಟು ಭವಾಂಬೋಧೆ ಪಾರಂ, ಆಶೆ ಎಂಬ ಮೊಸಳೆಯನ್ನು ಕೊಂದು ಭೂತಾದಿ ಪ್ರತಿಬಂಧಕಗಳನ್ನು ಬಿಟ್ಟು ಯಾವ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಅವ ಪ್ರಯತ್ನ ಮಾಡ್ತಾನೆ. ಅವ ಭವಾಂಬೋಧಿ ಸಂಸಾರ ಸಾಗರವನ್ನು ಅವ ಏನಪ್ಪ ಅಂತಂದ್ರೆ ತರ್ತುಂ ಸ ಗಚ್ಚತಿ, ಅವ ದಾಟ್ತಾನೆ. ಆಶಾ ಬಿಡಬೇಕು ಅಷ್ಟೇ ಅಲ್ಲ, ಪ್ರತಿಬಂಧಕನೂ ಬಿಡಬೇಕು. ಇವೆರಡು ಕೆಲಸ ಮಾಡಬೇಕು. ಆಶಾ ಇದ್ರೂ ಸಂಸಾರ ಸಾಗರ ದಾಟಂಗಿಲ್ಲ. ಯಾಕಂದ್ರೆ ಮೊಸಳೆ, ಆ ಮೊಸಳೆ ದಾಟಂಗಿಲ್ಲ.
ಆಮೇಲೆ ಪ್ರತಿಬಂಧಕ ಅದಾವ, ತೆರಿ ಅದ, ನೊರಿ ಅದಾವ. ಭೂತ ಪ್ರತಿಬಂಧಕಗಳದಾವ, ತೆರಿ ಅದಾವ, ನೊರಿ ಅದಾವ, ಹೋಗ್ಬಿಡಂಗಿಲ್ಲ. ಅವೆಲ್ಲವನ್ನು ದಾಟಿ ಹೋದ್ರೆ ಹೆಂಗೆ ಅವ ಆಚೆ ದಂಡಿಗೆ ಮುಟ್ತಾನೋ ಅದರಂತೆ ಆಶೆಯನ್ನು, ಪ್ರತಿಬಂಧಕಗಳನ್ನು ಇವೆಲ್ಲ ಯಾವ ಮನುಷ್ಯ ದಾಟಿ ಹೋಗ್ತಾನೆ ಅವ ಏನಪ್ಪ ಅಂತ ಕೇಳಿದರೆ ಅವ ಸಗಚ್ಚತಿ, ಏನು ತೀರವನ್ನು, ದಂಡೆಯನ್ನು ಅವ ಮುಟ್ಟಲಿಕ್ಕೆ ಸಾಧ್ಯದ. ಅದಕ್ಕೆ ಅದನ್ನು ದಾಟಲಿಕ್ಕೆ ನೀನು ಪ್ರಯತ್ನ ಮಾಡು ಅಂತ. ಇದೊಂದು ಹೇಳಿದೇನು? ಹೇಳೆ ಸರ್, ಸ್ವಲ್ಪ ವ್ಯಾಖ್ಯಾ ದೊಡ್ಡದ ಶ್ಲೋಕ ನಾಳೆ.